ಶ್ರೀ ಗುರುಭ್ಯೋ ನಮಃ. ಚಾತುರ್ವರ್ಣ್ಯ ಕುರಿತಾದಂಥ ಲೇಖನ, ಅದು ವಿದ್ಯಾಪೀಠದ 60ನೇ ವರ್ಷದ ನೆನಪಿಗಾಗಿ ಬರುವಂಥ ಒಂದೇನು ಸ್ಮರಣ ಸಂಚಿಕೆ ಇದೆ. ಅದಕ್ಕಾಗಿ ಸಂಸ್ಕೃತದಲ್ಲಿ ನಾನು ಬರೆದಂಥ ಒಂದು ಲೇಖನ. ಅದರ 2 ಭಾಗಗಳನ್ನು ಈ ಹಿಂದೆ ನೋಡಿ ಮುಗಿಸಿದ್ದೀವಿ. 3ನೇ ಭಾಗವನ್ನು ಇವತ್ತು ನೋಡಬೇಕು. ಪ್ರತಿಯೊಬ್ಬನೂ ಕೂಡ ತನ್ನ ಕರ್ತವ್ಯವನ್ನು ಪಾಲನೆ ಮಾಡಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ತನ್ನ ಧರ್ಮವನ್ನು ಏನೇ ಆದರೂ ಪಾಲನೆ ಮಾಡಬೇಕು. ಪರಧರ್ಮವನ್ನು ಆಕರ್ಷಕ ಅಂತ ಕಂಡ ಮಾತ್ರಕ್ಕೆ ಅದಕ್ಕೆ ನಾವು ಬಲಿ ಬೀಳಬಾರದು ಅಂತ ಇಷ್ಟೆಲ್ಲ ಸಂಗತಿಗಳನ್ನು ಕಳೆದ ದಿವಸ ನೋಡಿದ್ವಿ. ಹಾಗಾದರೆ ನಮ್ಮ ಕುಲಕ್ರಮಾಗತವಾದಂಥ ವಂಶಕ್ರಮಾಗತವಾದಂಥ ವೃತ್ತಿಯನ್ನು ನಾವು ಬಿಡಬಾರದು, ವಿಶೇಷವಾಗಿ ಬ್ರಾಹ್ಮಣರು, ಕ್ಷತ್ರಿಯರು ಅಂತ ಹೀಗೆಲ್ಲ ಕೆಲವು ಮಾತುಗಳು ಬಂದವು. ಬ್ರಾಹ್ಮಣರಾದವರು ಬ್ರಾಹ್ಮಣನ ಕರ್ತವ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಪಾಲನೆ ಮಾಡಬೇಕು, ಅದನ್ನು ರೂಢಿಸ್ಕೋಬೇಕು ಉಪನಯನ ಆದ ಬಳಿಕ ಅಂತೆಲ್ಲ ಮಾತು ಬಂದವು. ಇಲ್ಲಿ ಬ್ರಾಹ್ಮಣನಾದವನು ಅಂತ ಪ್ರಶ್ನೆ ಬಂದರೆ, ಈ ಬ್ರಾಹ್ಮಣನಾದವನು ಅಂದರೆ ದೇಹದಿಂದ ಬ್ರಾಹ್ಮಣನಾದವನು ಅಥವಾ ಸ್ವರೂಪತಃ ಬ್ರಾಹ್ಮಣನಾದವನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕು. ಯಾಕೆಂತಂದರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ ಅಂತ ಭಗವದ್ಗೀತಾ ಶ್ಲೋಕ ಏನಿದೆ, ಆ ಶ್ಲೋಕ ಗೀತಾದಲ್ಲಿ ಬಂದಂಥ 4ನೇ ಅಧ್ಯಾಯದ ಶ್ಲೋಕ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಒಂದು ನಾರದ ಪುರಾಣದ ಶ್ಲೋಕವನ್ನು ಉದಾಹರಣೆ ಕೊಡ್ತಾರೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಸಮಾಜ್ಯೈರೇವ ಭಿದ್ಯತೆ ಯೋನಿಭೇದಕತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ 4 ಜಾತಿಗಳೇನಿವೆ, 4 ವರ್ಣಗಳು, ಇವು ಆತ್ಮನಿಗೆ ಸಂಬಂಧಪಟ್ಟವು, ಸ್ವರೂಪಕ್ಕೆ ಸಂಬಂಧಪಟ್ಟವು 4 ಬೇರೆ, ಹಾಗೆ ಶರೀರಕ್ಕೆ ಸಂಬಂಧಪಟ್ಟದ್ದು 4 ಬೇರೆ ಇದೆ ಅನ್ನುವಂಥ ಮಾತನ್ನು ಆಚಾರ್ಯರಲ್ಲಿ ಹೇಳ್ತಾರೆ. ಸ್ವಾಭಾವಿಕ ಆತ್ಮಕ್ಕೆ ಸಂಬಂಧಪಟ್ಟಂತಹದ್ದು, ಅದು ಈ ಸಂಸಾರದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಹೊರಗೆ, ಆದರೆ ಮುಕ್ತಿಯಲ್ಲಿಯೂ ಕೂಡ ಮುಂದುವರಿಯುವಂಥ ಭೇದ ಅದು. ಅದು ಹೇಗೆಂದರೆ, ಶಮಾದ್ಯೈರೇವ ಭಿದ್ಯತೆ, ಶಮ ದಮ ಮೊದಲಾದ ಗುಣಗಳ ಪ್ರತಿಶತ ಪ್ರಮಾಣ, ಪರ್ಸೆಂಟೇಜ್, ಯಾವ ವ್ಯಕ್ತಿಗೆ ಮೂಲಭೂತವಾಗಿ ಸ್ವರೂಪದಲ್ಲೇ ಶಮ ದಮ ಮೊದಲಾದ ಗುಣಗಳು ಹೆಚ್ಚಿಗೆ ಇವೆ, ಆತನನ್ನು ಬ್ರಾಹ್ಮಣ ಅನ್ಬೇಕು, ಸ್ವರೂಪತಃ ಬ್ರಾಹ್ಮಣ ಅನ್ಬೇಕು. ಯಾರಿಗವು ಕಡಿಮೆ ಇವೆ ಆತ ಕ್ಷತ್ರಿಯ, ಯಾರಿಗವು ಮತ್ತೂ ಕಡಿಮೆ ಇವೆ ಆತ ವೈಶ್ಯ, ಕೊನೆಯವನು ಶೂದ್ರ ಅನ್ನುವಂಥ ಈ ವಿಭಾಗವನ್ನು ಆಚಾರ್ಯರು ಸ್ವಾಭಾವಿಕೋ ಬ್ರಾಹ್ಮಣಾದಿ, ಸ್ವಭಾವತಃ ಇರುವಂಥ 4 ವರ್ಣಗಳ ವ್ಯವಸ್ಥೆ ಇದು ಅಂತ ಹೇಳಿದರು. ಯೋನಿ ಭೇದಕತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಹುಟ್ಟಿನಿಂದ ಬರುವಂಥ ಜಾತಿ ಇದೆಯಲ್ಲ, ಅದು ಔಪಾಧಿಕವಾದ ಜಾತಿ. ಈ ಶರೀರದಲ್ಲಿ ಒಬ್ಬ ಬ್ರಾಹ್ಮಣ ಇರಬಹುದು, ಮುಂದಿನ ಶರೀರದಲ್ಲಿ ಆತ ಮತ್ತೆ ಕ್ಷತ್ರಿಯನಾಗಿಯೋ ಅಥವಾ ಶೂದ್ರನಾಗಿಯೋ ಉಳಿಬಹುದು. ಈ ಶರೀರದಲ್ಲಿ ಶೂದ್ರನಾದವನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಬಿಡಬಹುದು. ಹೀಗೆ ಏನೂ ಬದಲಾವಣೆ ಆಗಬಹುದು. ಇದು ಔಪಾಧಿಕವಾದದ್ದು. ತಂದೆ ತಾಯಿಗಳದ್ದು ಯಾವ ಜಾತಿಯೋ ಆ ಜಾತಿ ಮಗನಿಗೆ. ಈಗ ನಮ್ಮ ಕರ್ತವ್ಯ ಮಾಡಬೇಕು, ಬ್ರಾಹ್ಮಣನಾದವನು ಬ್ರಾಹ್ಮಣನ ಕರ್ತವ್ಯಗಳನ್ನು ಮಾಡಬೇಕು, ಕ್ಷತ್ರಿಯನಾದವನು ಕ್ಷತ್ರಿಯ ಕರ್ತವ್ಯವನ್ನು ಮಾಡಬೇಕು ಅಂತೆಲ್ಲ ಪ್ರಶ್ನೆ ಬಂದಾಗ, ನಮ್ಮ ಸ್ವರೂಪ ದೇಹಕ್ಕೆ ಸಂಬಂಧಪಟ್ಟಂತಹ ವರ್ಣದ ಕೆಲಸಗಳನ್ನು ಮಾಡಬೇಕು ಅಥವಾ ಬಾಹ್ಯ ದೇಹದ ವರ್ಣಕ್ಕೆ ತಕ್ಕಂತಹ ಕೆಲಸಗಳನ್ನು ಮಾಡಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ನಾವು ಸ್ಪಷ್ಟವಾದಂಥ ಉತ್ತರಗಳನ್ನು ತಿಳ್ಕೊಳ್ಬೇಕು. ಇಲ್ಲದೇ ಇದ್ರೆ ನಮ್ಗೆ ಅದು ಗೊಂದಲ ಆಗೋ ಸಾಧ್ಯತೆ ಇದೆ. ಈಗ ನೋಡ್ರಿ, ಒಬ್ಬ ಬ್ರಾಹ್ಮಣ ದಂಪತಿಗಳಿಂದ ಹುಟ್ಟಿದ ಮಾತ್ರಕ್ಕೆ ಅವನ ಜನ್ಮದ ಪ್ರಮಾಣ ಪತ್ರ ಇತ್ಯಾದಿಗಳಲ್ಲಿ ಬ್ರಾಹ್ಮಣ ಅಂತ ನಮೂದಾಯಿತು. ಆದರೆ ಅವನು ಸ್ವರೂಪತಃ ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅಂಥೇಳಿ ಅವನಿಗೇನಾದ್ರು ಗೊತ್ತಾಗ್ತದ? ಅಥವಾ ಹುಟ್ಟಿಸಿ ತಂದೆ ತಾಯಿಗಳಿಗೆ ಗೊತ್ತಾಗ್ತದ? ಯಾರಿಗೂ ಗೊತ್ತಾಗೋದಿಲ್ಲ. ಹೋಗಲಿ, ಅವನಿಗೆ ಉಪನಯನ ಮಾಡ್ಲಿಕ್ಕೆ ಪುರೋಹಿತರು ಬಂದಿರ್ತಾರಲ್ಲ, ಯಾರೋ ಗುರು ಹಿರಿಯರು ಬಂದಿರ್ತಾರಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಇದು ತಿಳಿಯುವಂಥದ್ದೇ ಅಲ್ಲ, ಇದು ಎಲ್ಲ ಗೊತ್ತಾಗೋದು ಕೊನೆ ಹಂತದಲ್ಲಿ.
ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಇವೆಲ್ಲ ಆಗ್ತಾವಲ್ಲ, ಆಗ ಗೊತ್ತಾಗೋದಿಲ್ಲ. ಈ ಜೀವರು ಒಟ್ಟಾರೆ ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ಥರ ಇದ್ದಾರಲ್ಲ. ಸಾತ್ವಿಕರಾದವರು ದೇವತೆಗಳು, ಮುಕ್ತಿಗೆ ಹೋಗುವಂಥವ್ರು. ತಾಮಸರು ತಮಸ್ಸಿಗೆ ಹೋಗುವಂಥವ್ರು. ಈ ರಾಜಸರು ಅನ್ನೋರು ಏನಿದ್ದಾರಲ್ಲ, ಆ ರಾಜಸರಲ್ಲಿ ಮನುಷ್ಯೋತ್ತಮರು ಅಂತಿದ್ದಾರಲ್ಲ, ಮುಕ್ತಿಗೆ ಹೋಗುವಂಥವ್ರು. ಅವರಲ್ಲಿ ಈ ಸ್ವಾಭಾವಿಕವಾದಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವಿಭಾಗ. ದೇವತೆಗಳಿಗೂ ವರ್ಣ ಇಲ್ಲ, ಮನುಷ್ಯರಿಗೂ ರಾಕ್ಷಸರಿಗೂ ವರ್ಣ ಇಲ್ಲ, ಸ್ವರೂಪತಃ ವರ್ಣ ಇಲ್ಲ. ಸ್ವರೂಪತಃ ವರ್ಣ ಇರೋದು ಮನುಷ್ಯೋತ್ತಮರಿಗೆ, ಮುಕ್ತಿಯೋಗ್ಯರಾದಂಥ ಮನುಷ್ಯೋತ್ತಮರಿಗೆ. ಅದರಲ್ಲೂ ನಿತ್ಯ ಸಂಸಾರಿಗಳಾದಂಥ ಮನುಷ್ಯರು ಮತ್ತು ತಮೋಯೋಗ್ಯರಾದ ಮನುಷ್ಯರು, ಅವರಿಗೆ ಈ ವರ್ಣ ವಿಭೇದ ಇಲ್ಲವೇ ಇಲ್ಲ. ಇದೆಲ್ಲ ಭಗವದ್ಗೀತಾದ 4ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ ಅದರ ತಾತ್ಪರ್ಯ ಮತ್ತು ಭಾಷ್ಯಗಳಲ್ಲಿ ಸಂಗತಿ ಸ್ಪಷ್ಟವಾಗಿ ವರ್ಣಿತ ಆಗಿದೆ. ಈಗ ನಾವು ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣವನ್ನೇ ಇಲ್ಲಿ ಅವಲಂಬಿಸಬೇಕು ಅಂತೇನಾದ್ರು ಹೇಳೋದಾದ್ರೆ ಅದು ಯಾಕೆ ಗೊತ್ತಾಗೋದು ಹೇಗೆ? ಯಾರಿಗೂ ಗೊತ್ತಾಗಲ್ಲ. ತಂದೆ ತಾಯಿಗಳಿಗೂ ಗೊತ್ತಾಗೋದಿಲ್ಲ, ಆ ಪುರೋಹಿತರಿಗೆ ಗೊತ್ತಾಗೋದಿಲ್ಲ, ಸ್ವಯಂ ಗೊತ್ತಾಗೋದಿಲ್ಲ. ಅಷ್ಟವರ್ಷಂ ಬ್ರಾಹ್ಮಣ ಉಪನಯೀತ ಅಂತ ಒಂದು ವೇದವಾಕ್ಯ. ಈ ತೈತ್ತರೀಯ ಇದೆಯಲ್ಲ, ಆ ತೈತ್ತರೀಯ ಶಾಖಾದಲ್ಲಿ ಅದು ಬ್ರಾಹ್ಮಣನೋ ಆರಣ್ಯಕನೋ ಉಪನಿಷತ್ತೋ ಎಲ್ಲೋ ಒಂದು ಕಡೆ ಆ ಮಾತು ಕೇಳ್ತೀವಿ ನಾವು. ಅಷ್ಟವರ್ಷಂ ಬ್ರಾಹ್ಮಣ ಉಪನಯೀತ, 8 ವರ್ಷದ ಬ್ರಾಹ್ಮಣನಿಗೆ ಉಪನಯನ ಮಾಡಬೇಕು ಅಂತ ಒಂದು ಮಾತು. ಒಬ್ಬ ವ್ಯಕ್ತಿಗೆ 8 ವರ್ಷ ಆಯಿತು ಅಂತ ತಿಳ್ಕೊಳ್ರಿ. 8 ವರ್ಷ ಆದ ಕೂಡಲೇ ಆ ಬ್ರಾಹ್ಮಣನಿಗೆ 8 ವರ್ಷ ಆದ ಕೂಡಲೇ ಉಪನಯನ ಮಾಡಬೇಕು, ಕ್ಷತ್ರಿಯನಿಗೆ 10 ವರ್ಷಕ್ಕೆ, ವೈಶ್ಯನಿಗೆ 12 ವರ್ಷಕ್ಕೆ ಅಂತ ನಾವು ಶಾಸ್ತ್ರ ಸ್ಮೃತಿಗಳು ಇವೆಲ್ಲ ಬೇರೆ ಬೇರೆ ಥರ ಹೇಳ್ತವೆ. ಇದು ದೇಹಕ್ಕೆ ಸಂಬಂಧಪಟ್ಟಂತೆ ಆತ ಬ್ರಾಹ್ಮಣನಾಗಿದ್ರೆ ಅದು ಕೂಡಲೇ ಗೊತ್ತಾಗ್ತದೆ ಎಲ್ಲರಿಗೂ. ತಂದೆ ತಾಯಿಗಳು ಬ್ರಾಹ್ಮಣರು, ಹುಟ್ಟು ಮಗುನೂ ಬ್ರಾಹ್ಮಣ, ಅದರಿಂದ ಅವನಿಗೆ ಉಪನಯನ ಮಾಡಬೇಕು ಅನ್ನೋದು ಕೂಡಲೇ ಗೊತ್ತಾಗ್ತದೆ. ಸ್ವರೂಪಕ್ಕೆ ಸಂಬಂಧಪಟ್ಟದ್ದೇ ಬ್ರಾಹ್ಮಣತ್ವ ವಿಚಾರ ನಾವು ಮಾಡ್ಲಿಕ್ಕೆ ಹೋದ್ರೆ ಅದು ಗೊತ್ತಾಗೋದು ಯಾರಿಗೆ? ಪುರೋಹಿತ, ತಂದೆ ತಾಯಿ, ಆ ಸ್ವಯಂ ವ್ಯಕ್ತಿ, ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರಿಂದ ಶಾಸ್ತ್ರದ ಮಾರ್ಗಕ್ಕೆ ಯಾರು ಇಳಿಬೇಕು, ಸೈನ್ಯಕ್ಕೆ ಯಾರು ಹೋಗಬೇಕು, ಬಿಸ್ನೆಸ್ ಯಾರು ಮಾಡಬೇಕು, ಕೃಷಿ ಯಾರು ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಎಲ್ಲ ಗೊಂದಲದ ಗೂಡಾಗಿಬಿಡ್ತದೆ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ವರ್ಣವನ್ನು ನೋಡ್ಲಿಕ್ಕೆ ಹೋದ್ರೆ. ಅದಲ್ಲ, ದೇಹಕ್ಕೆ ಸಂಬಂಧಪಟ್ಟದ್ದನ್ನ ಈಗ ಸದ್ಯ ಆಚರಣೆ ಮಾಡಬೇಕು. ಆದರೆ ಅದನ್ನ ಯಾಕೆ ಹೇಳಿದ್ರೆ ಹಾಗಾದ್ರೆ ನೀವು ಯಾವ ವರ್ಣ ವ್ಯವಸ್ಥೆ ಗಂಟು ಬಿದ್ದಿದ್ದೀರಿ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಂತಹ ವರ್ಣಕ್ಕೆ ವ್ಯವಸ್ಥೆಗೆ ಗಂಟು ಬಿದ್ದಿದ್ದೀರಿ. ಆದರೆ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆಯನ್ನ ಆಚಾರ್ಯರು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳಲ್ಲಿ ಯಾಕೆ ಹೇಳಿದ್ರು ಅಂತಂದ್ರೆ, ಒಬ್ಬ ವ್ಯಕ್ತಿ ತಂದೆ ತಾಯಿಯಂದಿರು ಶೂದ್ರರಾದ ಕಾರಣದಿಂದಾಗಿ ಮಗನೂ ಶೂದ್ರ ಆಗಿರಬಹುದು, ಅಂಥವನನ್ನು ತಿರಸ್ಕಾರ ಮಾಡಬೇಡ್ರಿ. ಆತ ಸ್ವಾಭಾವಿಕವಾಗಿ ಬ್ರಾಹ್ಮಣನಾಗಿ ಅತ್ಯಂತ ದೊಡ್ಡ ಶಮ ದಮ ಮೊದಲಾದ ಗುಣಗಳಿಂದ ಪೂರ್ಣನಾಗಿ ಭಗವಂತನಿಗೆ ಅತ್ಯಂತ ಪ್ರಿಯನಾಗಿರಬಹುದು. ನಾವು ಅದನ್ನು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಇನ್ನೊಬ್ಬರನ್ನು ತಿರಸ್ಕಾರ ಮಾಡೋದ್ರಲ್ಲಿ ನಮ್ಮ ಜೀವಮಾನ ಎಲ್ಲ ಕಾಲ ಕಳಿಬಾರ್ದು. ಹಾಗೆ ಮಾಡ್ತಾ ಹೋದ್ರೆ ಅದರಿಂದ ನಮಗೇನು ತೊಂದರೆ ಇಲ್ಲ ಮಾತ್ರ ಅಲ್ಲ, ನಮಗದರಿಂದ ಪ್ರಯೋಜನ ಇಲ್ಲ ಅಂತ ಮಾತ್ರ ಅಲ್ಲ, ನಮಗದರಿಂದ ಹಾನಿ. ಯಾವ ಹುತ್ತದಲ್ಲಿ ಯಾವ ಹಾವಿರ್ತದೋ ಹೇಳಿಕ್ಕೆ ಬರೋದಿಲ್ಲ. ಯಾವುದೋ ಒಬ್ಬ ಭಗವದ್ಭಕ್ತನನ್ನ ನಾವು ನಿಂದನೆ ಮಾಡಿದಂಗೆ ಆಗಿಬಿಡ್ತದೆ. ಮನುಷ್ಯನಿಗೆ ಒಟ್ಟು 2 ಆಯುರ್ಮಾನಗಳಿವೆ. ಒಂದು ಆಯುರ್ಮಾನ ಇವತ್ತು ನಾವು ಬದುಕಿದ್ದೀವಲ್ಲ, ಈಗ ನನಗೆ 45, ನಿಮಗೆ 60, ಅವ್ರಿಗೆ 80, ಇವರಿಗೊಂದು 50, ಹೀಗೆಲ್ಲ ಏನೇನು ಆಯುರ್ಮಾನಗಳನ್ನು ಹೇಳ್ತೀವಲ್ಲ, ಇದು ತಾತ್ಕಾಲಿಕವಾದಂಥ ಆಯುರ್ಮಾನ. 70-80 ವರ್ಷ ಬದುಕಿ ಸತ್ತು ಹೋಗುವಂಥ ಆಯುರ್ಮಾನ ಇದು ತಾತ್ಕಾಲಿಕವಾದಂಥ ಆಯುರ್ಮಾನ. ಮನುಷ್ಯನಿಗೆ ಶಾಶ್ವತವಾದ ಆಯುರ್ಮಾನ ಹೊಂದಿದೆ. ಅದು ಅದೇ ಬಹಳ ಮುಖ್ಯವಾದದ್ದು. ಅದು ಹೇಗೆ ಅಂತಂದ್ರೆ, ಈ ನಾವು ಮುಷ್ಟಿ ಸೃಷ್ಟಿಯನ್ನು ಒಪ್ಪುವರು. ನಾನು ನಿಮ್ಗೆ ಹೇಳಿದೆ, ಸಮಸ್ತ ಸೃಷ್ಟಿ, ಮುಷ್ಟಿ ಸೃಷ್ಟಿ ಅಂತ ಹೇಳಿದೆ. ಒಂದೊಂದು ಕಲ್ಪದಲ್ಲಿ ಪರಮಾತ್ಮ ತನ್ನ ಮುಷ್ಟಿಯಿಂದ ಕೆಲವು ಜೀವರನ್ನು ಹೊರಗೆ ತೆಗಿತಾನೆ. ಅದು ಮನುಷ್ಯರಿಗೆ ಸಂಬಂಧಪಟ್ಟಂತೆ. ದೇವತೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಲ್ಪಗಳಲ್ಲಿ ಸಾಧನೆ ಇರೋದ್ರಿಂದ ಅವರಿಗೆ ಈ ಮಾತು ಅನ್ವಯ ಆಗೋದಲ್ಲ. ಮನುಷ್ಯರಲ್ಲಿ ಒಂದಿಷ್ಟು ಜೀವರನ್ನ ಮುಷ್ಟಿಯಿಂದ ಹೊರಗೆ ತೆಗಿತಾನೆ. ಅವರು ಆ ಕಲ್ಪದಲ್ಲಿ ತಮ್ಮ ಸಾಧನೆಯನ್ನ ಮೊದಲನೇ ಜನ್ಮದೊಂದಿಗೆ ಪ್ರಾರಂಭ ಮಾಡ್ತಾರೆ. ಮತ್ತು ಅದೇ ಕಲ್ಪದಲ್ಲಿ ಅವರು ಒಂದು ಮುಕ್ತಿಗೆ ಅಥವಾ ತಮಸ್ಸಿಗೆ ಹೋಗಿ ತಮ್ಮ ಸಾಧನೆಯನ್ನು ಮುಗಿಸಿಬಿಡ್ತಾರೆ. ಈ ಪರಮಾತ್ಮನ ಮುಷ್ಟಿಯಿಂದ ಹೊರಗೆ ಬಂದು, ಮುಷ್ಟಿಯಿಂದ ಅಥವಾ ಅವನ ಹೊಟ್ಟೆಯಿಂದ ಎಲ್ಲರೂ ಹೊರಗೆ ಬಂದು ಮೊದಲನೇ ಜನ್ಮದಿಂದ ಪ್ರಾರಂಭ ಮಾಡಿಕೊಂಡು 100, 1000, 10,000, ಲಕ್ಷವೋ ಅದೆಷ್ಟೋ ಜನ್ಮಗಳನ್ನು ಸವಿಸಿ ಕೊನೆಗೆ ಗುರಿ ತಲುಪ್ತಾರಲ್ಲ, ಇದನ್ನ ಒಟ್ಟಾರೆ ಆಯುರ್ಮಾನ ಅಂತ ಕರಿತೀವಿ. ಈ ಒಟ್ಟಾರೆ ಆಯುರ್ಮಾನದಲ್ಲಿ ಪ್ರಧಾನ ಪಾತ್ರ ವಹಿಸುವಂಥದ್ದು ಯಾವುದು ಅಂದ್ರೆ ಆ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಜಾತಿ.
ಅದನ್ನು ಪರಮಾತ್ಮ ನೋಡ್ತಾನೆ. ಪರಮಾತ್ಮ ಈ ಜನ್ಮದಲ್ಲಿ ನೀವು ಬ್ರಾಹ್ಮಣ ತಂದೆ ತಾಯಿಗಂದ್ರೆ ಹೊಟ್ಟೆಯಿಂದ ಹುಟ್ಟಿದ್ದೀರೋ, ಏನ್ ಮಾಡಿದ್ದೀರಿ, ಇದನ್ನೆಲ್ಲ ಪರಿಗಣನೆ ಮಾಡೋದೇ ಇಲ್ಲ ಅಂತಲ್ಲ. ಆದ್ರೆ ಅವನು ಹೆಚ್ಚು ಗಮನ ಕೊಡೋದು ಜೀವನನ್ನ ಉದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಮಾತ್ಮ ಹೆಚ್ಚು ಗಮನ ಕೊಟ್ಟು ಕರುಣೆಯಿಂದ ಆತನನ್ನ ಮೇಲೆತ್ತುವುದೇನಿದೆಯಲ್ಲ, ಅದು ಆ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಜಾತಿಯನ್ನು ನೋಡಿ. ಆದ್ರಿಂದ ಯಾವುದೇ ನಮ್ಮ ವ್ಯಕ್ತಿಯನ್ನು, ಸುತ್ತಮುತ್ತಲಿದ್ದಂತಹ ವ್ಯಕ್ತಿಗಳನ್ನ ನಾವು ಯಾರನ್ನು ತಿರಸ್ಕಾರ ಮಾಡುವಂತಿಲ್ಲ ಅನ್ನೋ ಎಚ್ಚರಿಕೆಯನ್ನ ಆ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡುವುದರ ಮೂಲಕ ಆಚಾರ್ಯರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಶ್ಲೋಕಗಳು ಭಾಗವತದಲ್ಲಿ ಮತ್ತು ಮಹಾಭಾರತದಲ್ಲಿ ಇವೆ. ಅದನ್ನ ಹಿಂದೆ ಹೇಳಿದ್ದೆ. ಯಸ್ಯ ಯದ್ ಲಕ್ಷಣಂ ಪುಂಸೋ ವರ್ಣೋ ಯಸ್ಯ ಯಲ್ ಲಕ್ಷಣಂ ಪುಂಸೋ ವರ್ಣಾದಿ ವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್ ಅಂತ ಭಾಗವತದಲ್ಲಿ 5 ಅಥವಾ 6ನೇ ಸ್ಕಂದದಲ್ಲಿ ಬರುವಂತಹ ಒಂದು ಮಾತು. ಒಬ್ಬ ವ್ಯಕ್ತಿಗೆ ಬ್ರಾಹ್ಮಣ ಲಕ್ಷಣ ಅಂತ ಹೀಗಿರಬೇಕು, ಶಮ ದಮ ಭಕ್ತಿ ವೈರಾಗ್ಯ ಎಲ್ಲ ಅಂತ ವಿಭಾಗ ಮಾಡಿದ್ರೆ. ಕ್ಷತ್ರಿಯ ಅಂತಂದ್ರೆ ಯುದ್ಧದಲ್ಲಿ ಓಡಿ ಬರಬಾರದು, ರಾಜ್ಯಾಡಳಿತ ಮಾಡಬೇಕು, ಧೈರ್ಯ ಇರಬೇಕು, ಇದೆಲ್ಲ ಕ್ಷತ್ರಿಯನ್ ಗುಣ ವರ್ಣನೆ ಮಾಡಿದ್ರಿ. ಹಾಗೆ ವೈಶ್ಯನ್ ಗುಣ ವರ್ಣನೆ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ನೀವು ವರ್ಣನೆ ಮಾಡಿದಂಥ ಗುಣಗಳು ಬ್ರಾಹ್ಮಣ ತಂದೆ ತಾಯಿಯಿಂದ ಹುಟ್ಟಿದಂತಹ ವ್ಯಕ್ತಿಗೆ ಇರ್ತಾವೋ ಬಿಡ್ತಾವೋ ಅದು ಬೇರೆ ವಿಷಯ. ಒಂದು ವೇಳೆ ಬ್ರಾಹ್ಮಣ ತಂದೆ ತಾಯಂದಿರಲ್ಲಿ ಹುಟ್ಟದೇನೆ ಬೇರೆ ಯಾವುದೋ ತಂದೆ ತಾಯಂದಿರಲ್ಲಿ ಬೇರೆ ಯಾವುದೋ ಕುಲದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿಗೂ ಕೂಡ ಈ ಗುಣಗಳು ಕಂಡು ಬಂದ್ರೆ, ಶಮ ದಮ ಭಕ್ತಿ ಜ್ಞಾನ ವೈರಾಗ್ಯ ಕಂಡು ಬಂದ್ರೆ ಅವನನ್ನು ಬ್ರಾಹ್ಮಣ ಅಂತ ಪರಿಗಣನೆ ಮಾಡ್ರಿ ಅಂತ ಹೇಳಿದೆ ಭಾಗವತ. ಇದನ್ನೆಲ್ಲ ನಾವು ಹೈಲೈಟ್ ಮಾಡೋದಿಲ್ಲ. ಅವ್ರಿಗೂ ಸುಮ್ಮನೆ ಬೇಕಾಬಿಟ್ಟೆ ಅವ್ರ ಬಗ್ಗೆ ತಮಾಷೆ ಮಾಡ್ತಾ ಅವ್ರಿಗೇನು ಗೊತ್ತು ಇವ್ರಿಗೇನು ಗೊತ್ತು ಅಂತ ಕಾಲ ಕಳಿತೇವೆ. ಈ ಶ್ಲೋಕವನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಆಚಾರ್ಯರು 2 ವಿಧದ ವರ್ಣ ವ್ಯವಸ್ಥೆಯನ್ನು ಹೇಳಿದ್ದೇನಿದೆಯಲ್ಲ, ಅದು ಭಾಗವತದಲ್ಲಿ ಬಂದ ಆ ಒಂದು ಶ್ಲೋಕಕ್ಕೂ ಕೂಡ ವ್ಯಾಖ್ಯಾನ. ಮತ್ತೆ ಮಹಾಭಾರತದಲ್ಲಿ ಕೆಲವು ಶ್ಲೋಕಗಳಿವೆ. 1-2 ಶ್ಲೋಕ ನನಗೆ ಈಗ ನೆನಪಿಗೆ ಬರ್ತವೆ. ನಯೋನಿರ್ನಾಪಿ ಸಂಸ್ಕಾರ ನ ಶ್ರುತಂ ನ ಚ ಸಂತತಿ ಕಾರಣಾನಿ ದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ. ದ್ವಿಜತ್ವಕ್ಕೇನು ಕಾರಣ? ಮನುಷ್ಯ ಬ್ರಾಹ್ಮಣ ಅನ್ಸ್ಕೊಳ್ಳಿಕ್ಕೆ ಏನು ಕಾರಣ ಅಂದ್ರೆ, ನ ಯೋನಿಹಿ ನಿಮ್ಮ ತಾಯಿ ಯಾರು ಅನ್ನೋದು ಮುಖ್ಯ ಅಲ್ಲ, ನಾಪಿ ಸಂಸ್ಕಾರ ನಿಮಗೆ ಉಪನಯನ ಆಗಿದೆಯೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ನ ಶ್ರುತಂ ನೀವು ಈ ಜನ್ಮದಲ್ಲಿ ಯಾವ ವಿದ್ಯಾಪೀಠದಲ್ಲಿ ಓದಿದ್ದೀರಿ, ಯಾವ ಸ್ವಾಮಿಗಳು ನಿಮಗೆ ಮಂಗಳ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನ ಶ್ರುತಂ ನ ಚ ಸಂತತಿ ಯಾವ ದೊಡ್ಡ ವಂಶದಲ್ಲಿ ಹುಟ್ಟಿದ್ದೀರಿ, ನಿಮ್ಮ ಅಜ್ಜ ಮುತ್ತಜ್ಜ ಎಷ್ಟು ದೊಡ್ಡ ಪಂಡಿತರು ಅನ್ನೋದು ಮುಖ್ಯ ಅಲ್ಲ. ಕಾರಣಾನಿ ದ್ವಿಜತ್ವಸ್ಯ ಯಾವ ಕಾರಣ ಅಲ್ಲ. ಇನ್ನೇನು ಕಾರಣ ಅಂದ್ರೆ ವೃತ್ತಮೇವತ್ತು ಕಾರಣಂ, ಕೇವಲ ನಡವಳಿಕೆ, ಶುದ್ಧವಾದ ನಡವಳಿಕೆ, ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ನಡವಳಿಕೆ, ಶಮದಮಾದಿ ಸಂಪತ್ತಿ, ಇದನ್ನೆಲ್ಲವನ್ನು ಸೇರಿ ವೃತ್ತ ಕ್ಯಾರೆಕ್ಟರ್ ಅಂತಾರೆ. ಈ ಕ್ಯಾರೆಕ್ಟರ್ ಇದ್ದವನನ್ನು ಬ್ರಾಹ್ಮಣ ಅನ್ಬೇಕು ಅಂತ ಮಹಾಭಾರತ ಹೇಳಿದೆ. ವೃತ್ತತಸ್ತು ಹತೋಹತಃ ಯಾರ ಕ್ಯಾರೆಕ್ಟರ್ ಹಾಳಾಗಿ ಹೋಗಿದೆಯೋ ಆ ಮನುಷ್ಯ ಬದುಕಿದ್ದು ಸತ್ತಂತೆ. ಬ್ರಾಹ್ಮಣ ತಂದೆ ತಾಯಿಂದ್ರಲ್ಲಿ ಹುಟ್ಟಿದ್ರೂ ಕೂಡ ಕ್ಯಾರೆಕ್ಟರ್ ಹೋಗಿದ್ರೆ ಆತ ಬ್ರಾಹ್ಮಣ ಅಲ್ವೇ ಅಲ್ಲ. ಹಾಗೆ ಬ್ರಾಹ್ಮಣ ತಂದೆ ತಾಯಿಂದ್ರಲ್ಲಿ ಹುಟ್ಟದೇ ಹೋದ್ರೂ ಕೂಡ ಆತ ಈ ಎಲ್ಲ ಶಮದಮಾದಿ ಸಂಪತ್ತಿ ಇತ್ಯಾದಿಗಳನ್ನು ಹೊಂದಿದ್ರೆ, ಕ್ಯಾರೆಕ್ಟರ್ ಅವನಿಗಿದ್ರೆ ಅವನು ಬ್ರಾಹ್ಮಣನೇ. ಆದ್ರಿಂದಲೇ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳೋದು. ಕ್ಯಾರೆಕ್ಟರ್ ಹೋದ್ರೆ ಎಲ್ಲನೂ ಹೋದಂತೆ, ಕ್ಯಾರೆಕ್ಟರ್ ಇದ್ರೆ ಎಲ್ಲನೂ ಇದ್ದಂತೆ ಅಂತ ಹೇಳೋದು ಅದನ್ನೇ. ಹೀಗೆ ಮಹಾಭಾರತದಲ್ಲಿ ಬಂದ ಶ್ಲೋಕ, ಭಾಗವತದಲ್ಲಿ ಬಂದ ಶ್ಲೋಕ, ಮತ್ತೆ ಭಗವದ್ಗೀತೆಯ 4 ಮತ್ತು 18ನೇ ಅಧ್ಯಾಯಗಳಲ್ಲಿ ಬಂದಂತಹ ಕೆಲವು ಸಂಗತಿಗಳು, ಅದಕ್ಕೆಲ್ಲದಕ್ಕೂ ವಿವರಣೆ ಏನು ಅಂತಂದ್ರೆ, ಈ ಸ್ವಾಭಾವಿಕವಾದಂತಹ ವ್ಯವಸ್ಥೆ ಒಂದು ಬೇರೆ, ದೈಹಿಕವಾದ ವ್ಯವಸ್ಥೆ ಒಂದು ಬೇರೆ. ಭಾಗವತದಲ್ಲಿ ಮತ್ತು ಮಹಾಭಾರತದಲ್ಲಿ ಏನನ್ನು ಹೇಳಿದ್ರಲ್ಲ, ಅದು ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ. ಅದನ್ನು ಪ್ರಶಂಸೆ ಮಾಡಿದ್ರಲ್ಲಿ. ಆದರೆ ನಾವು ಈ ಜನ್ಮದಲ್ಲಿ ಕರ್ಮಗಳನ್ನು ಸ್ವೀಕಾರ ಮಾಡುವಾಗ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳನ್ನ ಯಾವುದು ಅಂತ ಹೇಗೆ ತೀರ್ಮಾನ ಮಾಡೋದು, ಯಾರ ಸ್ವರೂಪ ಏನು ಅಂತ ಹೇಗೆ ತೀರ್ಮಾನ ಮಾಡೋದು? ಆದ್ರಿಂದ ಅದನ್ನು ಹಿಡಿಯೋದಲ್ಲ, ಇದನ್ನು ಹಿಡಿಬೇಕು, ದೇಹಕ್ಕೆ ಸಂಬಂಧಪಟ್ಟದ್ದನ್ನ. ಇಷ್ಟೆಲ್ಲ ಪ್ರಾಚೀನರಿಂದ ಉಳಿಸ್ಕೊಂಡು ಬಂದ್ರಲ್ಲ ನಮ್ಮ ದೇಶದಲ್ಲಿ, ಇಷ್ಟೆಲ್ಲ ಪ್ರಾಚೀನವಾದಂಥ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಬಂದಿದ್ರು ಕೂಡ ಸಮಾಜದಲ್ಲಿ ಅಂಥದ್ದೊಂದು ಈ ವರ್ಣ ವ್ಯವಸ್ಥೆಯನ್ನು ಪಾಲನೆ ಮಾಡಿದ್ರಿಂದ ಒಂದು ಅಸಾಮರಸ್ಯ, ಗಲಭೆ, ಅಶಾಂತಿ ಇದೇನಾಗಿರಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ 4 ಜನರು ಕೂಡ
ಸಮಾಜದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಬಾಳ್ತಾ ಇದ್ರು. ಮತ್ತೆ ಒಂದು ವೇಳೆ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲದೇ ಇದ್ರೂ ಕೂಡ ಯಾರಾದರೂ ಜ್ಞಾನಿಯಾದಂಥವನಿದ್ರೆ ಅವನಿಗೆ ಜನ ಗೌರವ ಕೊಡ್ತಿದ್ರು. ಅವನ ಹತ್ರ ಹೋಗಿ ಉಳಿದವರೆಲ್ಲ ಪಾಠ ಕಲಿತಿದ್ರು. ಇದನ್ನು ನಾವು ಮಹಾಭಾರತದ ವನಪರ್ವದಲ್ಲಿ ಆ ಧರ್ಮವ್ಯಾಧನ ಬಗ್ಗೆ ನೋಡಿದ್ದೀವಿ. ಧರ್ಮವ್ಯಾಧ ಮಾಂಸವನ್ನು ಮಾರಾಟ ಮಾಡಿ ಬದುಕುವವನು. ಅವನ ಹತ್ರ ಈ ಒಬ್ಬ ಬ್ರಾಹ್ಮಣ ತನ್ನ ತಪೋಬಲದಿಂದ ಹಕ್ಕಿಯನ್ನು ಸುಟ್ಟವನು, ಆ ಗೃಹಿಣಿಯ ಕಡೆಯಿಂದ ಚಿಮಾರಿ ಹಾಕಿಸ್ಕೊಂಡವನು. ಅವನು ಆ ಧರ್ಮವ್ಯಾಧನ ಬಳಿ ಹೋಗಿ ಧರ್ಮದ ಬಗ್ಗೆ ಜಿಜ್ಞಾಸೆ ಮಾಡಿದ. ಚಾತುರ್ವರ್ಣ ವ್ಯವಸ್ಥೆ ಅಷ್ಟು ಕಟ್ಟುನಿಟ್ಟಾಗಿ ಜಾರಿಯಲ್ಲಿದ್ದರೂ ಕೂಡ ಜ್ಞಾನಿಗಳಾದಂಥ ಬೇರೆ ಜಾತಿಯ ಜನರಿಗೂ ಕೂಡ ಅಷ್ಟೊಂದು ಗೌರವ ಕೊಡ್ತಿದ್ರು ಜನ. ಇವು ಕೆಲವು ಉದಾಹರಣೆ. ಇದು ಧರ್ಮವ್ಯಾಧನ ಉದಾಹರಣೆ. ಹಾಗೆ ವಿದುರ, ಭೀಷ್ಮ, ದ್ರೋಣ, ಕೃಪ ಇವರು ಯಾರಿಗೆ ಮಹಾಭಾರತದಲ್ಲಿ ಏನೊಂದು ಸ್ಥಾನ ಇರಲಿಲ್ಲ, ಆ ಸ್ಥಾನ ವಿದುರನಿಗಿದ್ದದ್ದು ಕಂಡು ಬಂದಿದೆ. ನಾನು ಅದನ್ನ ಮಹಾಭಾರತವನ್ನು ಪ್ರವಚನ ಮಾಡುವಾಗ ತಾತ್ಪರ್ಯ ನಿರ್ಣಯದಲ್ಲಿ ವಿದುರನ ಪಾತ್ರವನ್ನು ಹೇಗೆ ಎತ್ತಿಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಿದ್ದೆ. ಅನೇಕ ಸರಿ ಹೇಳಿದ್ದೇನೆ. ಧೃತರಾಷ್ಟ್ರನಿಗೆ, ದುರ್ಯೋಧನನಿಗೆ ಬುದ್ಧಿವಾದ ಹೇಳುವಂಥ ಪ್ರಸಂಗ ಬಂದಾಗ ಭೀಷ್ಮರಿಗೆ, ದ್ರೋಣಕೃಪರಿಗೆ ಕೆಲವು ಸರಿ ಹಿಂಜರಿಕೆ ಆದರೂ ಕೂಡ ವಿದುರ ನೇರವಾಗಿ ಎದುರು ಅಂತ ಹೇಳ್ತಿದ್ದ. ವಿದುರ ಹೇಳಿದ ಮೇಲೆ ಭೀಷ್ಮ ದ್ರೋಣಕೃಪರು ಹೇಳ್ತಿದ್ರು. ಸ್ವಾರಸ್ಯ ಹೇಗಿದೆ ಅಂದ್ರೆ, ಮಹಾಭಾರತದಲ್ಲಿ ನೋಡಿದರೆ ಆ ಮಾತನ್ನ ಭೀಷ್ಮ ಮೊದಲು ಹೇಳಿದ್ದು, ವಿದುರ ಆಮೇಲೆ ಹೇಳಿದ್ದು ಅಂತ ಕಂಡು ಬರ್ತದೆ. ತಾತ್ಪರ್ಯ ಹೇಳ್ತದೆ ವಿದುರ ಮೊದಲು ಹೇಳಿದ ಅಂತ ಹೇಳಿ ಕೆಲವು ಮಾತುಗಳು. ನಾನು ಅದನ್ನೆಲ್ಲ ಆ ಸಂದರ್ಭದಲ್ಲಿ ಒತ್ತೆ ಹೇಳಿದ್ದೆ. ಅಂದ್ರೆ ತಾತ್ಪರ್ಯ ನಿರ್ಣಯ ಅದನ್ನು ಹಿಂದೆ ಮುಂದಾಗಿ ಹೇಳಿದ್ದು ಯಾವ ಕಾರಣದಿಂದ ಅಂದ್ರೆ, ಭೀಷ್ಮನಿಗೆ ಆ ಧೈರ್ಯ ಇರಲಿಲ್ಲ, ಅಂತ ನೈತಿಕ ಸ್ಥೈರ್ಯ ಕಳ್ಕೊಂಡಿದ್ದ ಅವನು. ದ್ರೋಣರು ಕೂಡ ತಾನು ಮಾಡಬೇಕಾದಂತಹ ಬ್ರಾಹ್ಮಣ ವೃತ್ತಿಯನ್ನು ಕೈಬಿಟ್ಟು ಒಂದು ಸಂಬಳಕ್ಕಾಗಿ ಈ ರಾಜರ ಅರಮನೆಯಲ್ಲಿ ಬಂದು ಉಳ್ಕೊಂಡ್ಬಿಟ್ಟಿದ್ರಲ್ಲ, ಆದ್ರಿಂದ ಅವರಿಗೆ ನೈತಿಕ ಹಕ್ಕು ಹೋಗಿತ್ತು, ಸ್ಥೈರ್ಯವೇ ಹೋಗಿತ್ತು. ಆದರೆ ಈ ವಿದುರನು ಕೂಡ ಅರಮನೆಯ ಮಹಾಮಂತ್ರಿನೇ ಆದ್ರೂ ಅವನಿಗೆ ಆ ನೈತಿಕ ಸ್ಥೈರ್ಯ ಉಡುಗಿರಲಿಲ್ಲ. ಅವನು ಆ ಮಾತುಗಳನ್ನು ಮೊದಲು ಹೇಳ್ತಿದ್ದ. ಭೀಷ್ಮ ದ್ರೋಣರು ಹೇಳಲೋ ಬೇಡುವ ಅಂತ ಆಮೇಲೆ ಹೇಳ್ತಿದ್ರು. ಭೀಷ್ಮ ಅಲ್ಲೇ ಯುದ್ಧ ಮಾಡಿದರು, ದ್ರೋಣ ಯುದ್ಧ ಮಾಡಿದ್ರು, ಕೃಪಾ ಯುದ್ಧ ಮಾಡಿದರು. ವಿದುರ ಯುದ್ಧ ಮಾಡಲಿಲ್ಲ. ನಮ್ಗೆ ಅನ್ನದ ಹಂಗಿದೆ, ನಾವು ಯುದ್ಧ ಮಾಡಬೇಕು ಅಂತ ಭೀಷ್ಮ, ದ್ರೋಣ, ಕೃಪಾ ಯುದ್ಧ ಮಾಡಿದ್ರು. ವಿದುರ ಯಾಕೆ ಮಾಡಲಿಲ್ಲ? ಅವನಿಗೂ ಅನ್ನದ ಹಂಗಿರ್ಲಿಲ್ಲೇನೋ. ಆದರೆ ಅನ್ನದ ಹಂಗಕ್ಕಿಂತ ಅವನಿಗೆ ಧರ್ಮದ ಬಗ್ಗೆ ನಿಷ್ಠೆ ಹೆಚ್ಚಿತ್ತು. ದ್ರೋಣ, ಕೃಪ ಬ್ರಾಹ್ಮಣರು, ಭೀಷ್ಮ ಕ್ಷತ್ರಿಯ. ಬ್ರಾಹ್ಮಣ, ಕ್ಷತ್ರಿಯ ಈ ಇಬ್ಬರಿಗೂ ಇಲ್ಲದೆ ಇರುವಂತಹ ಒಂದು ನಿಷ್ಠೆ, ಧರ್ಮದ ಬಗ್ಗೆ ಒಂದು ನಿಷ್ಠೆ ಮತ್ತು ಧೈರ್ಯ, ಅದು ವಿದುರನಿಗಿತ್ತು. ಅದು ಮಹಾಭಾರತದ ಉದ್ದಕ್ಕೂ ಕಂಡು ಬರ್ತದೆ. ಈ ವಿದುರನ ಮಹತ್ವವನ್ನು ಹೇಳಲಿಕ್ಕಾಗೇ ನಾನು ಮಹಾಭಾರತವನ್ನು ರಚನೆ ಮಾಡಿದ್ದೀನಿ ಅಂತ ಆದಿಪರ್ವತದಲ್ಲಿ ವೇದವ್ಯಾಸರು ಹೇಳ್ಕೊಂಡಿದ್ದಾರೆ. ಕುಂತಿಯ ಧೈರ್ಯ ಮತ್ತೆ ಗಾಂಧಾರಿಯ ತ್ಯಾಗ, ವಿದುರನ ಧರ್ಮ ಬುದ್ಧಿ, ಇದನ್ನೆಲ್ಲ ನಾನು ಬಿತ್ತರಿಸಬೇಕಾಗಿದೆ ಲೋಕಕ್ಕೆ. ಅದಕ್ಕಾಗಿ ಮಹಾಭಾರತ ರಚನೆ ಮಾಡಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಈ ಥರದ ಎಷ್ಟೋ ಜನ, ವಿದುರ, ಧರ್ಮವ್ಯಾಧ ಮೊದಲಾದವರಿಗೆ ಆ ಜಗತ್ತಿನಲ್ಲಿ ಆ ಕಾಲದಲ್ಲಿ ಒಂದು ಕಿಮ್ಮತ್ತಿತ್ತು. ವಸಿಷ್ಠ, ವಾಮದೇವ ಮೊದಲಾದವರಿಗೆ ಯಾವ ಬಗೆಯಾದಂಥ ಗೌರವ ಇತ್ತೋ ಅದೇ ಥರದ ಗೌರವ, ಅಷ್ಟು ರೀತಿಯಾದಂಥ ಮಾನ್ಯತೆ, ನಮಗೆ ಧರ್ಮವನ್ನು ಉಪದೇಶ ಮಾಡ್ರಿ ಅಂತ ಕೇಳುವಂಥ ಒಂದು ಗೌರವ, ಅದು ಇವ್ರ ಬಗ್ಗೆನೂ ಕೂಡ ಇತ್ತು. ಸೂತ ಪುರಾಣಿಕರ ಹತ್ರ ಹೋಗಿ ಎಲ್ಲರೂ ಹೋಗಿ ಪುರಾಣಗಳನ್ನು ಕೇಳ್ತಾ ಇದ್ರು. ಸೂತ ಪುರಾಣಿಕರಿಗೆ ಉನ್ನತ ಆಸನದಲ್ಲಿ ಕೂಡಿಸಿ ಉಳಿದವರು ಸುತ್ತಮುತ್ತಲು ಕೂತು ಪುರಾಣ ಕೇಳ್ತಿದ್ರು. ಹರಿವಂಶದಲ್ಲಿ ಕಥಾ ಇದೆ, ಪ್ರಾಯ ಭಾಗವತದಲ್ಲೂ ಇದೆ, ನಾನು ಅದನ್ನು ಹಿಂದೆ ಹೇಳಿದ್ದೆ. ಬಲರಾಮ ಅಲ್ಲಿಗೆ ಬಂದ ತೀರ್ಥಯಾತ್ರೆ ಮಾಡ್ತಾ. ಅವನು ಆ ಸೂತ ಪುರಾಣಿಕ ಉನ್ನತ ಆಸನದಲ್ಲಿ ಕೂತು, ಸೂತ ಅಂದ್ರೆ ರಥ ಹೊಡೆಯುವ ಜಾತಿ ಅವನು, ಉಳಿದ ಬ್ರಾಹ್ಮಣರೆಲ್ಲ ಕೆಳಗೆ ಕೂತು ಪುರಾಣ ಕೇಳ್ತಿದ್ದದನ್ನು ನೋಡಿ ಕಿಡಿಕಿಡಿಯಾಗಿ ಆ ಸೂತನ ತಲೆ ಕತ್ತರಿಸಿಬಿಟ್ಟ. ಆವಾಗ ಋಷಿಗಳೆಲ್ಲ ಅಸಮಾಧಾನ ಮಾಡ್ಕೊಂಡ್ರು. ಅವನಿಗಿರುವಂಥ ಜ್ಞಾನವನ್ನು ನೋಡಿ ನಾವು ಅವನ ಮೇಲೆ ಕೂಡಿಸಿದ್ವಿ, ನೀನು ಅವನು ಕೊಲ್ಲಬಾರ್ದಿತ್ತು, ಕೊಂದದ್ರ ಪರಿಹಾರ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತೀರ್ಥಯಾತ್ರೆ ಮಾಡಿ ಬಾ ಅಂತ ಹೇಳಿ ಕಳಿಸಿದ್ರು. ಅಂದ್ರೆ ಆಗಿನ ಸಮಾಜಕ್ಕೆ ಅವ್ರ ಬಗ್ಗೆ ಎಷ್ಟು ಗೌರವ ಇತ್ತು ಅನ್ನೋದು ಗೊತ್ತಾಗ್ತದೆ. ಜಾತಿ ಪದ್ಧತಿ ಹೆಸರಿನಲ್ಲಿ ಆಗಬಾರದು ಕೋಲಾಹಲ, ಅಶಾಂತಿ, ಕೋಮು ಅಸಾಮರಸ್ಯ ಎಲ್ಲ ಆಗಿರೋದು ಇವತ್ತು ಬ್ರಿಟಿಷರ ಮತ್ತು ಆಧುನಿಕ ರಾಜಕಾರಣಿಗಳ ಕುತಂತ್ರದಿಂದಾಗಿದೆ ಹೊರತು ಆಗಿನ ಕಾಲದಲ್ಲಿ ಜನ ಅಷ್ಟು ಪ್ರೌಢರಾಗಿದ್ರು, ವಿವೇಕಿಗಳಾಗಿದ್ರು, ಇಂಥ ಗದ್ದಲವೇ ಆವಾಗಿರಲಿಲ್ಲ. ಹೀಗೆ ಎಲ್ಲರಿಗೂ ಕೂಡ ಸ್ತ್ರೀಯರಿರ್ಬೋದು, ಶೂದ್ರರಿರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಒಳಗಿನ ಸ್ವರೂಪ ಹೇಗಿರ್ತದೆ ಅಂತ ಗೊತ್ತಿಲ್ಲ. ಅವರಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳ ಮೂಲಕ
ಒಂದು ಸದ್ಗತಿ ಅಂತ ಅನ್ನೋದು ಸುಲಭ ಅನ್ನೋದನ್ನು ಆಚಾರ್ಯರು ಪ್ರತಿಪಾದನೆ ಮಾಡಿದರು. ಆಚಾರ್ಯರು ಏನು ಪ್ರತಿಪಾದನೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಎಷ್ಟೋ ಜನರಿಗೆ. ಸಂಸ್ಕೃತವೇ ಬರೋದಿಲ್ಲ. ಆಚಾರ್ಯರು ಸ್ತ್ರೀಯರಿಗೆ ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಭಗವದ್ಗೀತೆಯಲ್ಲಿ ಹಾಗೆ ಹೇಳಿದ್ದಾರೆ ಅಂತ ಸುಮ್ಮನೆ ಪುಕಾರ. ಇದೇ ಊರಿನಲ್ಲಿ ನಡೆದೊಂದು ಘಟನೆ ಹೇಳ್ತೇನೆ. ಒಬ್ಬರು ವೈದ್ಯರು ನನಗೆ ಹೇಳಿದ್ದನ್ನು. ಅವರು ಮನೆಯಲ್ಲಿ ಕೂತಿದ್ದಾಗ ಒಬ್ರು ಬಂದ್ರಂತೆ. ಅವರೊಬ್ಬರು ಪತ್ರಕರ್ತ. ಭಗವದ್ಗೀತೆಯಲ್ಲಿ ಸ್ತ್ರೀಯರಿಗೆ ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾರೆ. ಹೌದಾ, ಎಲ್ಲಿ, ಯಾವ ಅಧ್ಯಾಯದಲ್ಲಿ ಅಂತ ಇವ್ರು ಕೇಳಿದ್ರಂತೆ. ಅಲ್ಲಲ್ಲ, ಅದೆಲ್ಲೂ ಇಂಥ ಅಧ್ಯಾಯದಲ್ಲಿದೆ ನೋಡ್ರಿ ಅಂತ ಅವ್ರು ಅಂದ್ರಂತೆ. ಇವರು ಕೂಡಲೇ ನೋಡೇ ಬಿಡೋಣ ಅಂತ ಕನ್ನಡದ ಅನುವಾದ ತೆಗೆದ್ರು. ಅಲ್ಲಿ ಸ್ತ್ರೀಯರು, ಈ ಶೂದ್ರರು ಇವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ. ಹೀಗಿದ್ದಾಗ ಬ್ರಹ್ಮಜ್ಞಾನಿಗಳಾದಂತಹ ಋಷಿಗಳು ಇವರೆಲ್ಲ ಹೋಗ್ತಾರೆ ಅಂತ ಏನು ಹೇಳಬೇಕಾಗಿದೆ? ಶ್ಲೋಕ ಇರೋದು ಹೀಗೆ: ಕಿಂಪುನರ್ ಬ್ರಾಹ್ಮಣ ಭಕ್ತಾ ರಾಜರ್ಷಯಸ್ತಥಾ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರ ತೇಪಿ ಯಾಂತಿ ಪರಾಂಗತಿಂ. ಸ್ತ್ರೀಯರು, ವೈಶ್ಯರು, ಶೂದ್ರರು ಎಲ್ಲರೂ ಹೋಗ್ತಾರೆ. ಹೀಗಿದ್ದಾಗ ಬ್ರಹ್ಮಜ್ಞಾನಿಗಳು ಹೋಗ್ತಾರೆ ಅಂತ ಏನು ಹೇಳಬೇಕಾಗಿದೆ ಅಂತ ಅಲ್ಲಿ ಮಾತಿರೋದು. ಇವರು ಮೂಲ ಸಂಸ್ಕೃತ ಅಂತೂ ಇವ್ರ ಹಣೆ ಬರೋಕ್ಕೆ ಗೊತ್ತೇ ಇಲ್ಲ, ಅದು ಅನುವಾದ ಓದುವ ಶಕ್ತಿಯೂ ಇಲ್ಲ. ಸುಮ್ಮನೆ ಪುಕಾರ ಮಾತ್ರ ಹಬ್ಸೋದು. ನೋಡ್ರಿ ಹೀಗಿದೆ ಅಂತ ಈ ವೈದ್ಯರು ಅವ್ರಿಗೆ ತೆಗೆದು ತೋರಿಸಿದ್ರಂತೆ. ಅವರು ಮುಂದೆ ಮಾತೇ ಇಲ್ಲ. ಇಂಥವರೆಲ್ಲ ಸೇರ್ಕೊಂಡಿದ್ದಾರೆ ಸಮಾಜದಲ್ಲಿ. ಓದುವಂಥ ತಾಳ್ಮೆ ಯಾರಿಗೂ ಇಲ್ಲ, ಕೇಳಿ ತಿಳ್ಕೊಳ್ಬೇಕು ಅನ್ನೋ ಚಿಕಿತ್ಸೆಯೂ ಇಲ್ಲ, ಸುಮ್ಮನೆ ಮಾತಾಡ್ತಿರೋದಷ್ಟೇ. ಪ್ರತಿಯೊಬ್ಬರಿಗೂ ಮೋಕ್ಷ ಇದೆ. ಬ್ರಾಹ್ಮಣನಾಗಿ ಹುಟ್ಟಿದವನಿಗೆ ಹುಟ್ಟಿದ ಕೂಡಲೇ ಮೋಕ್ಷ ಅಲ್ಲ. ಬ್ರಾಹ್ಮಣನಾದರೂ ಕೂಡ ಪರಮಾತ್ಮನ ಸಾಕಾರತ್ವ, ಸಗುಣತ್ವ, ಪರಮಾತ್ಮನ ಸರ್ವೋತ್ತಮತ್ವ ಇದನ್ನು ತಿಳ್ಕೊಳ್ಳದೆ ಹೋದರೆ, ನಾನೇ ಪರಮಾತ್ಮ ಅಂತ ಹಾರಾಡಿದರೆ ಅವನು ತಮಸ್ಸಿಗೆ ಹೋಗ್ತಾನೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಇದನ್ನು ಗಮನಿಸೋದಿಲ್ಲ ನೀವು. ಪ್ರಶ್ನೆ ನಿಮ್ಮ ಹುಟ್ಟಿನ ಆರಭ್ಯ, ನಿಮ್ಮ ಜಾತಿ ಯಾವುದು ಅನ್ನೋದು ಮುಖ್ಯ ಅಲ್ಲ. ನಿಮಗೆ ಮೂಲಭೂತವಾಗಿ ಯಾವ ಜಾತಿ ಅಂತನೂ ಮುಖ್ಯ. ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ನೀವೇನಾಗಿದ್ದೀರಿ, ಭಗವದ್ಭಕ್ತರೋ ಹೇಗೆ ಅಂತನೂ ಮುಖ್ಯ. ಇಷ್ಟು ಅದ್ಭುತವಾದ ಸಂಗತಿಗಳನ್ನೆಲ್ಲ ನಮ್ಮ ಪ್ರಾಚೀನ ಹೇಳಿದ್ದಾರೆ. ಮತ್ತೆ ಮಹಾಭಾರತ, ಗೀತೆ, ಭಾಗವತ ಇವುಗಳಿಗೆ ವ್ಯಾಖ್ಯಾನ ಮಾಡಿದಂಥ ಯಾರೂ ಕೂಡ ಎರಡು ವಿಧವಾದಂಥ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಲಿಲ್ಲ. ಎಲ್ಲರೂ ಕೂಡ ದೇಹಕ್ಕೆ ಸಂಬಂಧಪಟ್ಟಂತಹ ಜಾತಿ ಪದ್ಧತಿ ಬಗ್ಗೆನೇ ವಿವರಣೆ ಕೊಟ್ಟರು. ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ಜಾತಿ ಇದೆ. ದೈಹಿಕವಾಗಿ ಬ್ರಾಹ್ಮಣನಿಗಿಂತ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಯಾರು ಬ್ರಾಹ್ಮಣನೋ ಆತ ಶ್ರೇಷ್ಠ ಅಂತ ಹೇಳಿದವರು ಆಚಾರ್ಯ ಒಬ್ಬರೇ. ಇದು ನಾವು ಗಮನಿಸಲಿಲ್ಲ. ಇನ್ನು ನಾವು ಗಮನಿಸದೆ ಇಂಥ ಎಲ್ಲ ಟೀಕೆಗಳನ್ನು ಮಾಡ್ತಿದ್ದಾರೆ. ಅದನ್ನೆಲ್ಲ ತಿಳ್ಕೊಳ್ಬೇಕೀಗ. ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ, ಇದು ಅಂತಿಮಂ ವಚನಂ, ಲೇಖನದಲ್ಲಿ ಕೊನೆ ಮಾತಿದೆ. ಬ್ರಾಹ್ಮಣ ತಲೆಯಿಂದ ಹುಟ್ಟಿದ, ಕ್ಷತ್ರಿಯ ಬಾಹುಗಳಿಂದ ಹುಟ್ಟಿದ, ಮತ್ತು ವೈಶ್ಯ ತೊಡೆಗಳಿಂದ ಹುಟ್ಟಿದ, ಮತ್ತೆ ಕಾಲುಗಳಿಂದ ಶೂದ್ರ ಹುಟ್ಟಿದ ಅಂತ ಹೀಗೆಲ್ಲ ಮಾತಿದೆಯಲ್ಲ. ಕಾಲುಗಳಿಂದ ಶೂದ್ರ ಹುಟ್ಟಿದ ಅಂತ ಹೇಳಿದ್ರಿಂದ ನೀವು ಶೂದ್ರನನ್ನ ಕೀಳಾಗಿ ಕಂಡಂಗಾಯಿತು ಅಂತ ಒಂದು ಆಕ್ಷೇಪ. ಇದಕ್ಕೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂಥ ವೇದವಾಕ್ಯಗಳಿಗೆ ಅರ್ಥ ಮಾಡುವಾಗ, ಪುರಾಣ ವಾಕ್ಯಗಳಿಗೆ ಅರ್ಥ ಮಾಡುವಾಗ ತುಂಬ ಆ ಸಂಸ್ಕೃತಕ್ಕಿರುವಂಥ ವ್ಯಾಪಕತೆಯನ್ನು ತಿಳ್ಕೊಳ್ಬೇಕು. ಈಗ ನೋಡಿ, ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಹೇಳಿದರು. ಕಾಲುಗಳಿಂದ ಶೂದ್ರ ಹುಟ್ಟಿದ. ಅಲ್ಲಿ ಬ್ರಾಹ್ಮಣವಸ್ಯ ಮುಖಮಾಸೀತ್ ಅಂತ ಹೇಳಿದ್ರು. ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಅಂತ ಹೇಳಲಿಲ್ಲ, ಬ್ರಾಹ್ಮಣನೇ ಮುಖ ಅಂತ ಹೇಳಿದರು. ಹಾಗೆ ಪರಮಾತ್ಮನ ವಿರಾಟ್ ರೂಪಕ್ಕೆ ಶೂದ್ರನೇ ಪಾದ. ಹಾಗೆ ಬ್ರಾಹ್ಮಣವೇ ಅವನಿಗೆ ಮುಖ. ಬ್ರಾಹ್ಮಣ ಜಾತಿ, ಬ್ರಾಹ್ಮಣ ವರ್ಣಾಭಿಮಾನಿ ದೇವತೆಗಳೇ ಅವನಿಗೆ ಮುಖ. ಕ್ಷತ್ರಿಯ ವರ್ಣಾಭಿಮಾನಿ ದೇವತೆಗಳು ಆತನಿಗೆ ತೋಳುಗಳು, ವೈಶ್ಯ ವರ್ಣಾಭಿಮಾನಿ ದೇವತೆಗಳು ಆತನ ತೊಡೆಗಳು. ಇಂಥ ಎಲ್ಲ ವ್ಯಾಪಕ ಅರ್ಥಗಳಿವೆ ಅದಕ್ಕೆ. ಕ್ಷತ್ರಿಯ ಶೂದ್ರನಾದವನು ಕಾಲಿನಿಂದ ಹುಟ್ಟಿದ ಆದ್ರಿಂದ ಕೀಳು ಅಂತ ಆ ಪ್ರಕರಣ ನೋಡಿದ್ರೆ ತಿಳಿಯೋದಿಲ್ಲ. ಆ ಪ್ರಕರಣವನ್ನು ಪೂರ್ತಿಯಾಗಿ ಓದುವಂಥ ತಾಳ್ಮೆಯೂ ಇವ್ರು ಯಾರಿಗೂ ಇರೋದಿಲ್ಲ. ಮತ್ತೊಂದು ದೃಷ್ಟಿ ಏನಂದ್ರೆ, ಉಪನಿಷತ್ನಲ್ಲಿ ಬಂದಿರುವಂಥ ದೃಷ್ಟಿ, ಮತ್ತೆ ಶಾಸ್ತ್ರದಲ್ಲಿ ಎಲ್ಲ ಕಡೆಗೆ ಹೇಳಿರುವಂಥದ್ದು. ಪರಮಾತ್ಮನ ತಲೆ ಹೇಗೆ ಮಂಗಳಮಯನೋ, ಕಾಲುಗಳು ಕೂಡ ಅಷ್ಟೇ ಮಂಗಳಮಯ. ನಮ್ಮ ಕಾಲು ಹೊಲಸಿನೆಲ್ಲ ಓಡಾಡಿ ಬಂದಿರ್ತದ್ರಿಂದ ಹೊಲಸಬಹುದು. ಪರಮಾತ್ಮನ ತಲೆ, ಕಾಲು, ಎಲ್ಲ ಅಂಗಗಳು ಕೂಡ ಎಲ್ಲ ಒಂದೇ, ಅತ್ಯಂತ ಮಂಗಳಮಯ. ಇಲ್ಲಿಂದ ಹುಟ್ಟಿದ್ದು ಕೀಳು, ಅಲ್ಲಿಂದ ಹುಟ್ಟಿದ್ದು ಶ್ರೇಷ್ಠ ಅನ್ನುವಂಥ ಯಾವ ಸಂಗತಿಯೂ ಅಲ್ಲಿಲ್ಲ. ಅಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳಿಗೆ ಆದ್ಯತೆ. ಉಳಿದೆಲ್ಲ ಥಳಕು ಬಳಕುಗಳಿಗೆ ಅಲ್ಲಿ ಏನು ಬೆಲೆಯೂ ಇಲ್ಲ. ಭಕ್ತ್ಯಾ ತ್ವನನ್ಯಯಾಲಭ್ಯ ಹರಿರನ್ಯದ್ ವಿಡಂಬನಂ ಅಂತ ಭಾಗವತದ ಮಾತು.
ಪರಮಾತ್ಮ ಒಲಿಯುವುದು ಯಾವತ್ತಕ್ಕೆ ಅಂದ್ರೆ ಭಕ್ತಿಗೆ. ಅನ್ಯದ್ ವಿಡಂಬನಂ, ಉಳಿದ ಸಂಗತಿಗಳನ್ನೆಲ್ಲ ನೀವೇನು ಮಾಡ್ತಿರಲ್ಲ, ಭಾಷ್ಯ ಆಚಾರ ವಿಚಾರಗಳನ್ನ, ಅವೆಲ್ಲ ವಿಡಂಬನ, ಒಂದು ನಾಟಕ ಅಂತ ಶಾಸ್ತ್ರ ನಮ್ಮನ್ನು ಅಪಹಾಸ್ಯ ಮಾಡಿದೆ. ಉಪನಿಷತ್ನಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಶೂದ್ರ ಅನ್ನೋ ಶಬ್ದಕ್ಕೆ ಶುಚಾ ದ್ರವತೀತಿ ಶೂದ್ರ, ಇನ್ನೊಬ್ಬರ ದುಃಖವನ್ನು ನೋಡಿ ಯಾರು ಕರಗ್ತಾನೋ ಆತ ಶೂದ್ರ ಅನ್ನುವಂಥ ಉನ್ನತ ಅರ್ಥವನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು ಪಂಡಿತರೇ ಇರಲಿ ಪಾಮರರೇ ಇರಲಿ, ಎಲ್ಲರೂ ಕೂಡ ಕಾಲಿನಿಂದಲೇ ಓಡಾಡಬೇಕಲ್ಲ. ಪಾಮರರು ಕಾಲಿನಿಂದ ಓಡಾಡ್ತಾರೆ, ಪಂಡಿತರು ಕೈಗಳಿಂದ ಓಡಾಡ್ತಾರೆ ಅಂತ ಏನಿಲ್ಲ. ಕಾಲುಗಳ ಮೇಲೆ ಮಾಡ್ಕೊಂಡು ಕೈಗಳನ್ನ ಕೆಳಗೆ ಮಾಡ್ಕೊಂಡು ಏನು ಪಂಡಿತರು ಓಡಾಡಲ್ಲ. ಪಂಡಿತರು, ಪಾಮರು, ಸನ್ಯಾಸಿಗಳು, ಗೃಹಿಣಿಯರು, ಉಳಿದೆಲ್ಲ ಪ್ರಾಣಿಗಳು ಎಲ್ಲರಿಗೂ ಕಾಲೇ ಆಧಾರ. ಕಾಲು ಅಂತ ಅನ್ನೋದು ಏನಿದೆಯಲ್ಲ, ಅದು ಸಮಾಜಕ್ಕೆ ಆಧಾರ ಅಂತ ಅದರ ಒಳಾರ್ಥ. ನಾವು ಅದನ್ನು ತಿಳ್ಕೊಳ್ಳದೆ ಹೋದ್ರೆ ಸುಮ್ಮನೆ ಏನೇನೋ ಟೀಕೆ ಮಾಡಿದಂಗೆ ಆಗ್ತದೆ ಅಷ್ಟೇ. ಹಾಗೆ ಇಡೀ ಶೂದ್ರ ಜನಾಂಗ, ಶೂದ್ರ ವರ್ಣ ಏನಿದೆ, ಅದು ಸಮಾಜಕ್ಕೆ ಸಂಬಂಧಪಟ್ಟಂತ ಎಲ್ಲ, ನಿನ್ನೆ ನಾನು ಅದನ್ನು ಹೇಳಿದೆ, ಎಲ್ಲ ರೀತಿಯಾದಂಥ ಜಾಬ್ಗಳನ್ನ, ಎಲ್ಲ ರೀತಿಯಾದಂಥ ನೌಕರಿಗಳನ್ನು ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೂ ಮಾಡುವಂತಿಲ್ಲ. ಅದನ್ನೆಲ್ಲ ಶೂದ್ರರೇ ಮಾಡಬೇಕು. ಎಲ್ಲ ರೀತಿಯಾದಂಥ ಉನ್ನತವಾದ ನೌಕರಿಗಳನ್ನ, ಜಾಬ್ಗಳನ್ನ ಎಲ್ಲರೂ ಕೂಡ ಅವರೇ ಮಾಡಬೇಕು. ಅವ್ರು ಮಾಡಿ ಸಮಾಜಕ್ಕೆ ಆಧಾರರಾಗಿರ್ಬೇಕು. ಈಗ ನೋಡ್ರಿ, ಶಾಸ್ತ್ರದಲ್ಲಿ ಶೂದ್ರರ ವೃತ್ತಿ ಏನು ಅಂದ್ರೆ ತ್ರೈವರ್ಣಿಕ ಪರಿಚರ್ಯ ಅಂತ ಹೇಳ್ತಾರೆ. ಬ್ರಾಹ್ಮಣನ ಕರ್ತವ್ಯ ಅಂದ್ರೆ ಏನು? ಅಧ್ಯಯನ, ಅಧ್ಯಾಪನ. ಕ್ಷತ್ರಿಯನ ಕರ್ತವ್ಯ ಏನು ಅಂದ್ರೆ ದೇಶ ರಕ್ಷಣೆ. ವೈಶ್ಯನ ಕರ್ತವ್ಯ ಏನು ಅಂದ್ರೆ ಕೃಷಿ, ಗೋರಕ್ಷಾ, ವಾಣಿಜ್ಯ ಇವೆಲ್ಲ. ಶೂದ್ರನ ಕರ್ತವ್ಯ ಏನು ಅಂತಂದ್ರೆ ಈ ಎಲ್ಲ ಮೂರು ಜಾತಿಗಳು, ಉಳಿದೆಲ್ಲ ಒಟ್ಟಾರೆ ಸಮಾಜ ಏನಿದೆ ಇದರ ಸೇವೆ. ಸೇವೆ ಅಂದ್ರೆ ಏನು? ಅವ್ರ ಕಾಲು ತೊಳೆದು, ಕಾಲು ಒರೆಸಿ, ಅವ್ರು ಹೋಗುವಾಗ ಹಿಂದೆ ಹೋಗಿ ಮುಂದೆ ಹೋಗಿ, ಇದು ಸೇವೆ ಅಲ್ಲ. ಇವತ್ತು ಸರ್ಕಾರಿ ನೌಕರರನ್ನ ಇಂಗ್ಲಿಷ್ನಲ್ಲಿ ಒಂದು ಶಬ್ದದಿಂದ ಕರೀತಾರೆ. ಅವ್ರಿಗೇನು ಕರೀತಾರೆ ಅಂದ್ರೆ ಸಿವಿಲ್ ಸರ್ವೆಂಟ್ ಅಂತಾರೆ. ಸಿವಿಲ್ ಅಂದ್ರೆ ಸಮಾಜ, ಸಿವಿಕ್ ಅಂದ್ರೆ ಸಮಾಜ, ಸಮಾಜದ ಸರ್ವೆಂಟ್ ಅಂದ್ರೆ ಕಿಂಕರ ಅಂತ ಅರ್ಥ. ಸಮಾಜಕ್ಕೆ ಸೇವೆ ಮಾಡುವವರನ್ನ ಸರ್ಕಾರಿ ನೌಕರರು ಅಂತ ಕರೀತಾರೆ. ಅವ್ರು ಇರೋದೇ ಸೇವೆ ಮಾಡ್ಲಿಕ್ಕಾಗಿ, ಒಟ್ಟಾರೆ ಸಮಾಜದ ಸೇವಾ ಮಾಡ್ಲಿಕ್ಕಾಗಿ. ಅದನ್ನೇ ತ್ರೈವರ್ಣಿಕ ಪರಿಚರ್ಯ, ಪರಿಚರ ಅಂತಂದ್ರೆ ಕಿಂಕರ, ಸರ್ವೆಂಟ್ ಅಂತ ಅರ್ಥ. ಸಿವಿಲ್ ಸರ್ವೆಂಟ್ ಅನ್ನೋ ಶಬ್ದಕ್ಕೂ ಹಾಗೆ ತ್ರೈವರ್ಣಿಕ ಪರಿಚರ ಅನ್ನೋ ಶಬ್ದಕ್ಕೂ ಸಮಾನವಾದ ಅರ್ಥ ಇದೆ. ಅದನ್ನೆಲ್ಲ ಗಮನಿಸಬೇಕು. ಹೀಗೆ ಇನ್ನೊಬ್ಬರ ದುಃಖವನ್ನು ನೋಡಿ ಯಾರ ಮನಸ್ಸು ಕರಗ್ತದೋ ಆತ ಶೂದ್ರ. ಆದ್ರಿಂದ ಸಮಾಜಕ್ಕೆ ಆಧಾರ ಆದ್ರಿಂದ ಅವನಿಗೆ ಮಹತ್ವವನ್ನೇ ಹೇಳಿದಂಗಾಯ್ತೆ ಹೊರತು ಯಾವುದೇ ರೀತಿಯಾದಂಥ ಕೀಳಾಗಿ ಆತನನ್ನು ಕಂಡಂತೆ ಆಗಲಿಲ್ಲ. ಅಲ್ಲಿಗೆ ನಾನು ವಸ್ತುತಃ ಲೇಖನ ಮುಗಿಸಿಬಿಟ್ಟಿದ್ದೇನೆ. ಆದರೆ ನನಗೆ ಇವತ್ತು ಕೆಲವು ಸಂಗತಿಗಳನ್ನು ಕೇಳಿದರು. ಆಯ್ತು, ಇಷ್ಟೆಲ್ಲ ಹೇಳಿದ್ರಿ 2-3 ದಿವಸ. ನಾವು ಈ ಶಾಸ್ತ್ರದಲ್ಲಿ ವರ್ಣ ಪದ್ಧತಿಯನ್ನು ಹೇಳಿದ್ದಾರೆ, ಅದನ್ನು ಆಚರಣೆಗೆ ತರಬೇಕು. ಆದರೆ ಸಮಾಜದಲ್ಲಿ ಒಟ್ಟಾರೆ ಒಂದು ಸಾಮರಸ್ಯ ಕಾಪಾಡ್ಕೊಳ್ಬೇಕು. ಇದಕ್ಕೆಲ್ಲ ನಾವು ಏನು ಮಾಡಬೇಕು? ನಮಗೇನಾದರೂ ಶಾಸ್ತ್ರದಲ್ಲಿ ಮಾರ್ಗದರ್ಶನ ಇದೆಯೋ ಹೇಗೆ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರಿ. ಇವತ್ತು ಬಹಳ ಪ್ರಸ್ತುತವಾದಂಥ ಪ್ರಶ್ನೆ. ಇವತ್ತು ನಮ್ಗೇನಾಗಿಬಿಟ್ಟಿದೆ ಅಂದ್ರೆ, ನಾವು ಬ್ರಾಹ್ಮಣರು ಬರೇ ಉಳಿದವ್ರನ್ನ ಕೀಳಾಗಿ ಕಾಣೋದು, ತಿರಸ್ಕಾರದಿಂದ ಕಾಣೋದು, ಇಂಥದ್ದೆಲ್ಲ ನಡೆದಿದೆ. ಈ ಎಲ್ಲ ಮಾತುಗಳನ್ನ ಬರೇ ನಾನೊಬ್ಬ ಹೇಳ್ತಿದ್ದೀನಿ ಅಂತಲ್ಲ, ನನ್ನ ಜೊತೆ ಮಾತಾಡಿದವರು ಇದನ್ನೆಲ್ಲ ಫೋನ್ ಒಳಗೆ ನಮ್ಮ ಮೂಲಕ ಹೇಳ್ಕೊಂಡ್ರು. ಹಿಂಗೆಲ್ಲ ಆಗಿದೆ ಆಚಾರ್ಯ. ಆದ್ರೆ ವಸ್ತುತಃ ಜಗತ್ತು ಆಗಿಲ್ಲ. ಬೇಕಾದಷ್ಟು ಜನ, 70-80% ಜನ ಸರ್ಕಾರಿ ನೌಕರರೆಲ್ಲ ಪ್ರಾಮಾಣಿಕರಿದ್ದಾರೆ ಅಂತ ಹೇಳಿದ್ರು. 70-80% ಅಂತ ಅನ್ನೋದು ಸ್ವಲ್ಪ ವಿವಾದಗ್ರಸ್ತ ಇರಬಹುದು. ಅಷ್ಟಿಲ್ರಿ, ಇನ್ನೂ ಕಡಿಮೆ ಅಂತ ಇನ್ನೊಬ್ರು ಯಾರು ಅನ್ಬಹುದು. ಇದು ಅವ್ರು ಹೇಳಿದ ಮಾತನ್ನು ಹೇಳಿದೆ ನಾನು. ಯಾರನ್ನ ನಾವು ಕೆಲಸಕ್ಕೆ ಬಾರದವರು, ನೀಚರು ಅಂತವ್ರನ್ನೆಲ್ಲ ಬೈತಾ ಹೋಗ್ತೀವಲ್ಲ, ಅಂಥವರಲ್ಲಿ 70-80% ಪ್ರಾಮಾಣಿಕರಿದ್ದಾರೆ ಆಚಾರ್ಯ, ನಾನು ನೋಡಿದ್ದೀನಿ, ನನಗೆ ಅನುಭವ ಇದೆ ಅಂತ ಒಬ್ರು ಬ್ರಾಹ್ಮಣರೇ ಹೇಳಿದ್ರು. ಇವತ್ತು ನೀವಿದನ್ನು ಪರ್ಸೆಂಟೇಜ್ ಬಗ್ಗೆ ನೀವು ವಿವಾದ ಮಾಡ್ರಿ, ನನಗೂ ಗೊತ್ತಿಲ್ಲ ಅದು. ಆದರೆ ಒಬ್ಬರ ಬಗ್ಗೆ ನಾವು ಮಾತಾಡುವಾಗ ಸಾರಾಸಗಟಾಗಿ ಅಪ್ರಾಮಾಣಿಕರು, ಕೆಲಸಕ್ಕೆ ಬರದಾರದವರು, ಇವು ಉಪಯೋಗ ಇಲ್ಲದೆ ಇದ್ದವರು, ಜ್ಞಾನಶೂನ್ಯರು ಅಂತ ತಿರಸ್ಕಾರದ ಮಾತಾಡಬಾರ್ದು. ನಾನು ಇದನ್ನು ಹಿಂದೆ ರಾಮಾಯಣ ಹೇಳುವಾಗಲೇ ಹೇಳಿದ್ದೆ. ವಿಶ್ವಾಮಿತ್ರ ಮೊದಲು ರಾಜ ಆದವನು, ರಾಜರ್ಷಿ ಆದ, ಮುಂದೆ ದೇವರ್ಷಿ ಆದ, ಬ್ರಹ್ಮರ್ಷಿ ಆದ, ಬ್ರಾಹ್ಮಣ ಆದ. ಅವನಿಗೆ ಕೌಶಿಕ ಅಂತ ಹೆಸರಿದ್ದದ್ದು ವಿಶ್ವಾಮಿತ್ರ ಅಂತ ಹೆಸರು ಬಂತು. ಅಂದ್ರೆ ಜಗತ್ತಿಗೆಲ್ಲ ಆತ ಮಿತ್ರ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯವನನ್ನ ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ ಅಂತ ಉಲ್ಲೇಖ ಮಾಡಿದ್ದಾರೆ. ಜಗತ್ತಿಗೆ ಒಂದು ಮಿತ್ರ. ನಾವೀಗ ಬ್ರಾಹ್ಮಣರು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಜಗತ್ತಿಗೆ ನಾವು ಹಿತಚಿಂತಕರು, ನಾವು ನಿಮ್ಮ ಏಳಿಗೆಯನ್ನು ಬಯಸುವಂಥವ್ರು ಅಂತ ಇಡೀ ಜಗತ್ತಿಗೆಲ್ಲ ತೋರಿಸ್ಕೊಡ್ಬೇಕು. ಇದನ್ನೆಲ್ಲ, ಇದೇ ಮಾತುಗಳನ್ನ ಕೆಲವು ಬ್ರಾಹ್ಮಣರು ನನ್ನ ಎದುರಿಗೆ ಹೇಳಿದ್ದಾರೆ. ಮತ್ತೆ ಬ್ರಾಹ್ಮಣೇತರರಾದವರು ಕೂಡ ಅವ್ರ ಜೊತೆ ನಾನು
ಇದ್ರ ಬಗ್ಗೆ ಎಲ್ಲ ಸಮಾಲೋಚನೆ ನಡೆಸಿದಾಗ, ಪೂರ್ವ ಸಮಾಲೋಚನೆ ನಡೆಸಿದಾಗ ಈ ಮಾತುಗಳು ಹೇಳ್ಕೊಂಡಿದ್ದಾರೆ. ಇವತ್ತು ಬ್ರಾಹ್ಮಣರನ್ನು ತಿರಸ್ಕಾರ ಮಾಡುವ ಮೂಲಕ ಒಟ್ಟಾರೆ ದೇಶದ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಅದರ ಬಗ್ಗೆನೂ ಕೂಡ ಅವರು ಅಗೌರವ ತಾಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಬ್ರಾಹ್ಮಣರ ಬಗ್ಗೆ ಅಗೌರವ, ಹಿಂದೂ ಸಂಸ್ಕೃತಿ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅಗೌರವ ತೋರಿಸಿದರೆ ಅದು ಬ್ರಾಹ್ಮಣರಿಗೂ ಚುಚ್ಚಿದಂಗೆ ಆಗ್ತದೆ. ಬ್ರಾಹ್ಮಣರನ್ನು ದ್ವೇಷಿಸುವ ನೆಪದಲ್ಲಿ ಅದನ್ನು ದ್ವೇಷಿಸಿ ಶುರು ಮಾಡಿದ್ದಾರೆ. ಅವರಿಗೆ ಅದು ಗೊತ್ತಾಗ್ತಿಲ್ಲ. ಇದೆಲ್ಲ ಕೊನೆಗೆ ಹೋಗೋದು ಎಲ್ಲಿಗೆ ಅಂತಂದ್ರೆ ದೇಶದ ಸರ್ವನಾಶ. ಈ ಸಮಾಜದಲ್ಲಿ ಬ್ರಾಹ್ಮಣರೊಬ್ಬರೇ ಸುಖಿಯಾಗಿದ್ರೆ ಸಾಲದು, ಉಳಿದವರು ಸುಖಿಗಳಾಗಿರ್ಬೇಕು. ಅವರೊಬ್ಬರೇ ಸುಖಿಗಳಾಗಿದ್ರೆ ಸಾಲದು, ಇವರು ಸುಖಿಗಳಾಗಿರ್ಬೇಕು. ಒಟ್ಟಾರೆ ಸಮಾಜದಲ್ಲಿ ಒಂದು ಇಟ್ಟಿಗೆ ಬಿತ್ತು ಅಂತಂದ್ರೆ, ಒಂದು ಕಟ್ಟಡದಲ್ಲಿ ಒಂದು ಇಟ್ಟಿಗೆ ಬಿದ್ದರೆ, ಒಂದು ಪಿಲ್ಲರ್ ಬಿದ್ದರೆ ಉಳಿದ ಕಟ್ಟಡವು ಅಳಗಾಡ್ಲಿಕ್ಕೆ ಶುರು ಮಾಡ್ತದೆ. ನೀವು ಇದನ್ನು ಹೇಳಬೇಕು ಅಂತ ಒಬ್ಬರು ಬ್ರಾಹ್ಮಣೇತರರು ನನಗೆ ಹೇಳಿದರು. ನೀವು ಬ್ರಾಹ್ಮಣರಿಗೆ ಈ ಸಂಗತಿಗಳನ್ನು ಒತ್ತಿ ಹೇಳಬೇಕು. ನಿಮಗೆ ನಾವು ಹಿತಚಿಂತಕರು ಅನ್ನೋದನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು. ನಾವು ನಿಜವಾದ ಅರ್ಥದಲ್ಲಿ ವಿಶ್ವಕ್ಕೆ ಮಿತ್ರರಾದರೆ ಜನ ನಮ್ಮನ್ನು ನಂಬುತ್ತಾರೆ, ನಮ್ಮ ಬಗ್ಗೆ ಯಾವುದೇ ರೀತಿಯ ತಿರಸ್ಕಾರದ ಮಾತನ್ನು ಆಡೋದಿಲ್ಲ. ನಾವು ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣರಾಗಬೇಕು. ಮತ್ತು ಕೆಲವು ಮಾತುಗಳು, ಚಪ್ಪಾಳೆ ತಟ್ಟಬೇಕಾದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲಲ್ಲ, ಹಾಗೆ ಒಂದೇ ಇಟ್ಟಿಗೆಯಿಂದ ಮನೆ ಆಗೋದಿಲ್ಲ, ಅನೇಕ ಇಟ್ಟಿಗೆಗಳು ಬೇಕಲ್ಲ. ಹಾಗೆ ಬ್ರಾಹ್ಮಣರು ತಮ್ಮ ಕರ್ತವ್ಯಗಳನ್ನು ಮಾಡಬೇಕು, ಬ್ರಾಹ್ಮಣೇತರರು ಮಾಡಬೇಕು, ಕ್ಷತ್ರಿಯರು ಮಾಡಬೇಕು, ವೈಶ್ಯರು ಮಾಡಬೇಕು, ಶೂದ್ರರು ಮಾಡಬೇಕು, ಎಲ್ಲರೂ ಮಾಡಬೇಕು. ನಾವು ಸಮಾಜದಲ್ಲಿ ದ್ವೇಷವನ್ನು ಬಿಚ್ಚಿ ಹಾಕೋದನ್ನೇ ನಮ್ಮ ವೃತ್ತಿ ಅಂತ ಇಟ್ಕೋಬಾರ್ದು. ಅದೇ ಬುದ್ಧಿಜೀವಿತನ ಕೆಲಸ ಆಗಬಾರ್ದು. ಆ ಸ್ವಾಮಿಗಳು ಹಾಗ್ಯಾಕೆ ಮಾಡ್ತಾರ್ರಿ, ಅವರ ಆಚರಣೆ ಹಾಗ್ಯಾಕೆ, ಅವ್ರ್ಯಾಕೆ ನಮ್ಮ ಜೊತೆ ಕೂತು ಊಟ ಮಾಡೋದಿಲ್ಲ? ಇವೆಲ್ಲ ವ್ಯರ್ಥವಾದ ಪ್ರಶ್ನೆಗಳು. ಸ್ವಾಮಿಗಳಿಗೆ ಅವ್ರದೇ ಆದಂತಹ ಆಚಾರ ವಿಚಾರಗಳಿವೆ, ಅವ್ರು ಮಾಡಲಿ. ಸ್ವಾಮಿಗಳು ತಾವು ಏನು ಮಾಡ್ತಾರೆ ಮಾಡಲಿ. ಯಾರೋ ಪಂಡಿತರು ಅವ್ರು ಏನು ಮಾಡ್ತಾರೆ ತಾವು ಮಾಡಲಿ. ಸಮಾಜ ಕಟ್ಟುವ ಕೆಲಸ ಮಾಡಬೇಕೇ ಹೊರತು ಸಮಾಜವನ್ನು ವಿಘಟಿಸುವ ಕೆಲಸ ಮಾಡಬಾರ್ದು. ಇಂಥ ವ್ಯರ್ಥವಾದ ಚಿಂತನೆಗಳನ್ನು, ವ್ಯರ್ಥವಾದ ಆಲೋಚನೆಗಳನ್ನು, ವ್ಯರ್ಥವಾದ ಪ್ರಶ್ನೆಗಳನ್ನು ಉಳಿದವರು ಕೈ ಬಿಡಬೇಕು. ಅವರೊಂದು ಹೆಜ್ಜೆ ಮುಂದೆ ಬರಬೇಕು, ಇವರೊಂದು ಹೆಜ್ಜೆ ಮುಂದೆ ಬರಬೇಕು. ಎಲ್ಲರೂ ಆದರೆ ಸಮಾಜ ಕಟ್ಟಬಹುದೇ ಹೊರತು ಇಲ್ಲದೆ ಇದ್ರೆ ಇದು ಆಗೋ ಕೆಲಸ ಅಲ್ಲ. ನಾನು ಅದನ್ನ ಮೊನ್ನೆ ದಿವಸ ಹೇಳಿದೆ. ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ವಿಜಯವಾಣಿಯಲ್ಲಿ ಒಂದು ಲೇಖನ ಬಂದಿತ್ತು. ಅದನ್ನ ನಾನು ಇನ್ನೂ ಕಾಯ್ದಿಟ್ಕೊಂಡಿದ್ದೀನಿ. ಆ ಲೇಖನ ನನಗೆ ತಾರೀಕು ನೆನಪಿಲ್ಲ. ಈ ಮಾದಾರ ಚೆನ್ನಯ್ಯ ಸ್ವಾಮಿಗಳದ ಕುರಿತಾದಂಥ ಒಂದು ಸಂದರ್ಶನ ವಿಜಯವಾಣಿಯಲ್ಲಿ. ಚಿತ್ರದುರ್ಗದ ಮುರುಘಾಶರಣ ಸ್ವಾಮಿಗಳು ಈ ಮಾದಾರ ಚೆನ್ನಯ್ಯ ಸ್ವಾಮಿಗಳಿಗೆ ಪೀಠ ಕೊಟ್ಟು ಅವರನ್ನ ಒಂದು ಪೀಠಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಹುಬ್ಬಳ್ಳಿಗೆ ಬಂದಾಗ ಅವ್ರದ್ದೊಂದು ಸಂದರ್ಶನ ಇತ್ತು. ಹುಬ್ಬಳ್ಳಿಯ ವಿಜಯವಾಣಿ ಪ್ರೆಸ್ಸಿಗೆಲ್ಲ ಅವ್ರು ಓಡಾಡಿ ಬಂದರು. ಅವ್ರದ್ದೊಂದು ಸಂದರ್ಶನ ಪೂರ್ಣ ಪಾಠ ಬೇಕಾದ್ರೆ ನನ್ನ ಹತ್ರ ಇದೆ, ನೀವು ಅದನ್ನ ಆಮೇಲೆ ಯಾರು ನೋಡಬಹುದು. ಇವತ್ತು ಹೇಗೆ ಮಠಗಳ ಬಗ್ಗೆ ಜನರಿಗೆ ಅಭಿಪ್ರಾಯ ಏನಿದೆ, ಮೇಲ್ವರ್ಗ ಮತ್ತು ಕೆಳವರ್ಗ, ಮೇಲ್ವರ್ಗದ ಮಠ ಮತ್ತು ಕೆಳವರ್ಗದ ಮಠ, ಇವುಗಳ ನಡುವೆ ಸಾಮರಸ್ಯ ಹೇಗಿದೆ ಅಂತ ಅವ್ರನ್ನ ವರದಿಗಾರರು ಕೇಳಿದರು. ತುಂಬ ಚೆನ್ನಾಗಿದೆ. ಇವತ್ತು ಮೇಲ್ವರ್ಗದವರು ನಮ್ಮ ಶ್ರೇಯಸ್ಸನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂದ್ರೆ ಅವರು ನಿಮ್ಮ ಬಳಿಗೆ ನಾವು ಬರಬೇಕು, ನಮ್ಮ ಬಳಿಗೆ ನೀವು ಬನ್ರಿ ಅನ್ನುವಂಥ ವಾತಾವರಣ ಮೂಡಿ ಬರ್ತಾ ಇದೆ. ಅವ್ರು ಹೇಳಿದ ಮಾತನ್ನೇ ಹೇಳ್ತಿದ್ದಾನೆ, ಪ್ರಿಂಟೆಡ್ ಆಗಿದೆ, ಅದು ಬೇಕಾದ್ರೆ ಲೇಖನ ನೀವು ಓದ್ಬೋದು. ನಾವು ಆ ಸ್ವಾಮಿಗಳು ಹೇಳಿದರು, ನಾವೆಲ್ಲರೂ ಭಾಷಣ ಮಾಡ್ಲಿಕ್ಕೆ ಹೋದಾಗ ಏನಾದ್ರು ತಪ್ಪಾದರೆ ನಮಗೆ ಬ್ರಾಹ್ಮಣ ಸ್ವಾಮಿಗಳು, ಲಿಂಗಾಯತ ಸ್ವಾಮಿಗಳು, ಸಮಾಜದ ಉನ್ನತ ವರ್ಗದ ಸ್ವಾಮಿಗಳು ನಾವು ಫೋನ್ ಮಾಡಿ ಚೆನ್ನಾಗಿ ಭಾಷಣ ಮಾಡಿದ್ರಿ ಅಂತ ಹೊಗಳ್ತಾರೆ. ಕೆಲವು ಸರಿ ಏನಾದ್ರು ತಪ್ಪಾಗಿದ್ರೆ ಇದನ್ನು ತಿದ್ದುಕೊಳ್ರಿ ಅಂತ ನಮಗೆ ಹೇಳ್ತಾರೆ. ಒಂದು ವೇಳೆ ನಾವೆಲ್ಲ ಹಾಳಾಗಿ ಹೋಗ್ಬೇಕು ಅಂತ ಅವ್ರಿಗೆ ಅಪೇಕ್ಷೆ ಇದ್ರೆ ನಮ್ಮನ್ನು ತಿದ್ದಿರಲಿಲ್ಲ. ಅವರು ನಮ್ಮನ್ನು ತಿದ್ದಿದ್ದಾರೆ ಅಂದ್ರೆ ಏನರ್ಥ? ನಾವು ಉದ್ಧಾರ ಆಗಬೇಕು, ಒಟ್ಟಾರೆ ಭಾರತೀಯ ಸಮಾಜ, ಹಿಂದೂ ಸಮಾಜ ಮೇಲೆ ಬರಬೇಕು ಅಂದ್ರೆ ಬರೇ ಬ್ರಾಹ್ಮಣರ ಮೇಲಿದ್ರೆ, ನಿಮ್ನ ವರ್ಗದವ್ರು ಕೆಳಗಿದ್ರೆ ಅದರಿಂದಲೂ ಕೆಲಸ ಆಗೋದಿಲ್ಲ. ನಿಮ್ನ ವರ್ಗದವ್ರು ಮಾತ್ರ ಮೇಲೆ ಬಂದು ಬ್ರಾಹ್ಮಣರಿಗೆ ಅನ್ಯಾಯ ಆದ್ರೆ ಅದರಿಂದಲೂ ಕೆಲಸ ಆಗೋದಿಲ್ಲ. ಎಲ್ಲರೂ ಒಟ್ಟಾಗಿ ಮೇಲೆ ಬಂದ್ರೆ ಸಮಾಜ ಮೇಲೆ ಬಂದಂಗೆ ಅನ್ನೋದನ್ನ ಇವತ್ತು ಎಲ್ಲರೂ ತಿಳ್ಕೊತಿದ್ದಾರೆ ಅಂತ ಹೇಳಿದ್ರು ಆ ಸ್ವಾಮಿಗಳು. ಅವರು ಇನ್ನೂ ಕೆಲವು ಮಾತುಗಳನ್ನ ಹೇಳಿದರು. ಎಡಪಂಥೀಯ, ಬಲಪಂಥೀಯ ಅನ್ನೋ ಈ ವರ್ಗೀಕರಣಗಳೆಲ್ಲ ಬಿಟ್ಟುಬಿಡ್ಬೇಕು. ನಾವು ಭಾರತೀಯರು ಒಂದಾಗಿ ಮುಂದೆ ಹೋಗ್ಬೇಕು. ಹೋದ್ರೆ ನಮ್ಗೆ ಉಳಿಗಾಲ, ಇಲ್ಲದೆ ಇದ್ರೆ ಉಳಿಗಾಲ ಇಲ್ಲ ಅಂತ ಈಗೊಂದು ಮಾತನ್ನು ಹೇಳಿದರು. ನಮ್ಮ ಬಳಿ ನೀವು, ನಿಮ್ಮ ಬಳಿ ನಾವು ಅನ್ನುವಂಥ ಒಂದು ಚಿಂತನೆ, ನಿಮ್ನ ವರ್ಗದ, ಕೆಳವರ್ಗದ ಮಠಗಳು, ಕೆಳವರ್ಗದ ಜನರು ಇವ್ರನ್ನ ಮೇಲೆತ್ತಬೇಕು, ಅವ್ರ ಬಗ್ಗೆ ಒಂದು ಕಳಕಳಿ ತೋರಿಸಬೇಕು ಅನ್ನುವಂಥ ಭಾವನೆ ಮೇಲ್ವರ್ಗದ ಪೀಠಾಧಿಪತಿಗಳಲ್ಲಿ ಇವತ್ತು ಕಂಡು ಬರ್ತಾ ಇದೆ. ನಮಗದು ಬಹಳ ಸಂತೋಷ ಆಗಿದೆ ಅಂತ ಹೇಳಿದರು. ಈ ಮಾತು ಯಾರ ಬಗ್ಗೆ ಇರ್ಬೋದು ವಿಚಾರ ಮಾಡ್ರಿ. ಇದು ಮತ್ತು ಕೆಲವು ಬೇರೆ ಜನ ಇರ್ಬೋದು, ಬೇರೆ ಬೇರೆ ಸ್ವಾಮಿಗಳು, ಬಾಲಗಂಗಾಧರನಾಥ ಸ್ವಾಮಿಗಳು,
ಮತ್ತೆ ಚಿತ್ರದುರ್ಗದ ಮುರುಘಾ ಶರಣರು ಇರಬಹುದು. ನಿಸ್ಸಂಶಯವಾಗಿ ಅಲ್ಲಿ ಬ್ರಾಹ್ಮಣ ಸ್ವಾಮಿಗಳು ಅಂತ ಬಂದಾಗ ಪೇಜಾವರ ಸ್ವಾಮಿಗಳ ಹೆಸರು ನೆನಪಿಗೆ ಬಂದಿರಲೇಬೇಕು ಆ ಸ್ವಾಮಿಗಳಿಗೆ. ಆ ಪೇಜಾವರ ಸ್ವಾಮಿಗಳ ಮಾತು ಅಲ್ಲಿ ಬಂದಿಲ್ಲದೆ ಹೋದ್ರೆ ಬ್ರಾಹ್ಮಣ ಶಬ್ದಕ್ಕೆ ಔಚಿತ್ಯವೇ ಇಲ್ಲ ಅಲ್ಲಿ. ಅಂದ್ರೆ ಈ ಒಂದು ಈಗ ಅವ್ರಿಗೆ 85 ವರ್ಷ ಸ್ವಾಮಿಗಳಿಗೆ, ಪೇಜಾವರ ಸ್ವಾಮಿಗಳಿಗೆ 78 ವರ್ಷ ಅವ್ರು ಸನ್ಯಾಸದಲ್ಲೇ ಕಳೆದಿದ್ದಾರೆ. 78 ವರ್ಷದಲ್ಲಿ ಅವರು ನೀವು ನಮ್ಮ ಬಳಿಗೆ ಬನ್ರಿ, ನಾವು ನಿಮ್ಮ ಬಳಿಗೆ ಬರ್ತೀವಿ ಅಂತ ಸಮಾಜವನ್ನೇನು ಒಪ್ಕೊಂಡ್ರಲ್ಲ, ಆವಾಗ ಏನು ಟೀಕೆಗಳನ್ನೆಲ್ಲ ಎದುರಿಸಿದ್ರಲ್ಲ, ಎಲ್ಲಾ ಟೀಕೆಗಳನ್ನು ಎದುರಿಸಿ ಮುನ್ನುಗ್ಗಿದ್ರಲ್ಲ, ಅದ್ರ ಪರಿಣಾಮ ಇವತ್ತು ನಾವು ಮೊನ್ನೆ ಡಿಸೆಂಬರಿನ ಸಂದರ್ಶನದಲ್ಲಿ ನೋಡಿದ್ವಿ. ಅವ್ರಿಗೊಂದು ವಿಶ್ವಾಸ ಬಂದಿದೆ. ಮೊದಲು ಅವ್ರು ನಮ್ಮನ್ನು ಬರೇ ಬೈತಾ ಕೂಡ್ತಿದ್ರು, ನಾವು ಅವ್ರನ್ನ ಬೈತಾ ಕೂಡ್ತಿದ್ವಿ. ನಮ್ದೊಂದು ಬೈಠಕ ನಾವು ಅವ್ರನ್ನ ಬೈಯೋದು, ಅವ್ರದೊಂದು ಬೈಠಕ ನಾವು ಅವ್ರನ್ನ ಬೈಯೋದು. ಏನೂ ಬುದ್ಧಿ ಇಲ್ಲ ಅವರಿಗೆ, ಜ್ಞಾನಹೀನರು, ಭಕ್ತಿಹೀನರು, ಅವ್ರಿಗೆ ಸಂಸ್ಕಾರ ಇಲ್ಲ, ಅವ್ರಿಗೆ ಕೌಶಲ್ಯ ಇಲ್ಲ ಅಂತ ನಾವು ಅವ್ರನ್ನ ಬೈಯೋದು. ಅವರು ಈ ಬ್ರಾಹ್ಮಣರೆಲ್ಲ ದುಷ್ಟರು, ಇವರು ನಮಗೆ ನಮ್ಮ ಏಳಿಗೆ ಇವ್ರಿಗೆ ಬೇಕಾಗಿಲ್ಲ ಅಂತ ಅವ್ರು ನಮ್ಮನ್ನು ಬೈಯೋದು. ಇಷ್ಟೊಳ್ಳೆ ಮುಂದುವರಿತಿತ್ತು. ಈಗ ಇಂಥ ವಿವೇಕಿಗಳಾದಂಥ ಬೇರೆ ಬೇರೆ ಲಿಂಗಾಯತ ಪೀಠ, ಬ್ರಾಹ್ಮಣ ಪೀಠ, ಒಕ್ಕಲಿಗ ಪೀಠ, ಅಲ್ಲಿರುವಂತಹ ವಿವೇಕಿಗಳಾದಂಥ ಜ್ಞಾನಿಗಳಾದಂತಹ ಕೆಲವು ಪೀಠಾಧ್ಯಕ್ಷರ ಪರಿಶ್ರಮದಿಂದ ಸಮಾಜದಲ್ಲಿ ಒಂದು ಸಾಮರಸ್ಯ ಮೂಡ್ತಿದೆ ಅಂತ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಹೇಳಿದರು. ಇದನ್ನೀಗ ನಾವು ಮಾಡಬೇಕಾಗಿರೋದು. ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ತನ್ನ ನಿತ್ಯದ ಪಾಠ ಪ್ರವಚನ ಕಾರ್ಯಕ್ರಮ ಬಿಟ್ಟಿಲ್ಲ, ತನ್ನ ನಿತ್ಯದ ಆಚಾರ ವಿಚಾರಗಳನ್ನು ಬಿಟ್ಟಿಲ್ಲ, ತನ್ನ ಶಿಷ್ಯರಿಗೂ ಅದನ್ನೇನು ಬಿಡಿ ಅಂತ ಹೇಳಲಿಲ್ಲ. ಆದರೆ ಹಿಂದೂ ಸಮಾಜಕ್ಕೆ ಬಂದಿರೋ ತೊಂದರೆಯನ್ನು ತಾವು ಮುಂಚಿತವಾಗಿ ತಿಳ್ಕೊಂಡು ಅದಕ್ಕೊಂದು ಪರಿಹಾರ ಸೂಚನೆ ಮಾಡಿದರು. ಈಗ ನಾವೆಲ್ಲರೂ ಕೂಡ ನಮ್ಮ ಆಚಾರ ವಿಚಾರಗಳನ್ನು ನಾವು ಯಾರೂ ಮಾಡಬೇಡ್ರಿ ಅಂತಂದಿಲ್ಲ, ಮಾಡಿಕೊಂಡು ಕೂಡ ಸಮಾಜಕ್ಕೆ ಏನು ತೊಂದರೆ ಬಂದಿದೆ ಅಂತ ತಿಳ್ಕೊಂಡು ನಾವು ಮುನ್ನಡಿತಾ ಹೋದರೆ ನಿಮ್ಮ ಏಳಿಗೆಯಲ್ಲೇ ನಮ್ಮ ಏಳಿಗೆ ಇದೆ ಅಂತ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡ್ಬೇಕು. ನಾವು ಮಾತ್ರ ಉದ್ಧಾರ ಆಗ್ತೀವಿ, ನೀವು ಹಾಳಾಗೆ ಹೋಗ್ರಿ ಅಂತ ಅವರಿಗೆ ಸಂಶಯ ಬರುವಂತ ಆಗಬಾರ್ದು. ಹಾಗೆ ನಾವು ವಿಶ್ವಕ್ಕೆ ಹಿತಚಿಂತಕರು ಅನ್ನೋದನ್ನು ತೋರಿಸ್ತಾ ಹೋದರೆ ಸಮಾಜದಲ್ಲಿ ಏನು ತೊಂದರೆನೂ ಬರೋದಿಲ್ಲ. ಹೀಗೆ ನಾವು ಶಾಸ್ತ್ರೋಕ್ತವಾದಂಥ ದೇಹಕ್ಕೆ ಸಂಬಂಧಪಟ್ಟಂಥ, ಹುಟ್ಟಿಗೆ ಸಂಬಂಧಪಟ್ಟಂಥ ವರ್ಣ ವ್ಯವಸ್ಥೆ ಏನಿದೆ ಅದನ್ನು ಆಚರಣೆಗೆ ತರಬಹುದು. ಅದನ್ನು ಆಚರಣೆ ತಂದುಕೊಂಡೇ ಅದಕ್ಕೆ ಸಂಬಂಧಪಟ್ಟಂಥ ಮೈಲಿಗೆ ಏನೇನು ಆಚಾರ ವಿಚಾರ ಕಟ್ಟುನಿಟ್ಟಾಗಿ ನಿಮ್ದಿದೆ ಅದನ್ನೆಲ್ಲ ಮಾಡಿಕೊಂಡೇ ಸಮಾಜಕ್ಕೆ ನಾವು ಎಲ್ಲ ವರ್ಗದ ಹಿತಚಿಂತಕರು ಅನ್ನೋದನ್ನು ತೋರಿಸ್ಕೊಡ್ಬೇಕಾದ ಅವಶ್ಯಕತೆ ಇದೆ. ಇದು ನಾನು ಹೇಳಿದಂತೆ ಒಂದೇ ಕೈಯಿಂದ ಆಗುವಂಥದ್ದಲ್ಲ. ಎಲ್ಲರೂ ಕೂಡ ಆ ಕಡೆಯಿಂದ ಒಂದು ಹೆಜ್ಜೆ ಮುಂದೆ ಬರಬೇಕು, ಈ ಕಡೆಯಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು. ಹೀಗೆ ಪರಸ್ಪರ ಆಗ್ತಾ ಹೋದರೆ ಅದರಿಂದ ಬಲಿಷ್ಠವಾದಂಥ ಹಿಂದೂ ಸಮಾಜ, ಬಲಿಷ್ಠವಾದಂಥ ಸಮಾಜ, ಬಲಿಷ್ಠವಾದಂಥ ರಾಷ್ಟ್ರ ಇದನ್ನು ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ. ಆ ದೃಷ್ಟಿಯಿಂದ ಇದು ಬಾಧಕ ಅಲ್ಲವೇ ಅಲ್ಲ. ಈ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿತ್ತು. ಶಾಸ್ತ್ರದಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟದನ್ನು ಪ್ರತಿಪಾದನೆ ಮಾಡಿದ್ದಾರೆ, ದೇಹಕ್ಕೆ ಸಂಬಂಧಪಟ್ಟದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಎರಡನ್ನೂ ಪ್ರತಿಪಾದನೆ ಮಾಡಿರೋದ್ರಿಂದ ಅದರದೊಂದು ತುಂಬ ಸಮತೋಲನದ ಆಚರಣೆ ನಮಗೆ ಬೇಕು. ಅದನ್ನು ಆಚರಣೆ ಮಾಡ್ತಾ ಹೋದರೆ ಖಂಡಿತವಾಗಿ ನಾವು ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟಬಹುದು ಅಂತ ಇವತ್ತು ಅವರೊಂದು ಕೇಳಿದ ಪ್ರಶ್ನೆಗೆ ನಾನು ಹೀಗೆ ಉತ್ತರ ಕೊಡಬಹುದು ಅಂತ ಕಾಣಿಸ್ತದೆ. ಇಲ್ಲಿಗೆ 3 ಕಂತಾಯ್ತು. ಇಲ್ಲಿಗೆ ಹೇಳಬೇಕಾದ್ರೆ ಹೇಳಿದ್ದೇನೆ. ಹಾಗೆ ಹೇಳ್ತಾ ಹೋದ್ರೆ 3 ಅಲ್ಲ 30 ಆಗಬಹುದು. ಆದರೂ ಸಾಮಾನ್ಯವಾಗಿ ಸಾರಭೂತವಾಗಿ ಏನೇನು ಹೇಳಬಹುದು, ಲೇಖನದಲ್ಲಿ ಬರಲಿಕ್ಕೆ ಆಗದೇ ಇರುವಂಥ ಕೆಲವು ಸಂಗತಿಗಳನ್ನು ಇಲ್ಲಿ ಹೇಳಿದ್ದೇನೆ. ಇಲ್ಲಿ ಹೇಳದೇ ಇದ್ದದನ್ನು ಲೇಖನದಲ್ಲಿ ಬಹಳ ಏನು ಹೇಳಲಿಲ್ಲ. ಲೇಖನ ಸಂಸ್ಕೃತದ್ದು ಅಂತ ಅಷ್ಟು ಬಿಟ್ಟರೆ ಇಲ್ಲಿ ಇಲ್ಲದೇ ಇದ್ದದ್ದು ಅಲ್ಲಿ ಏನೂ ಇಲ್ಲ. ಎಲ್ಲನೂ ನೇರವಾಗಿ ಯಾವುದನ್ನು ಕೂಡ ಮುಚ್ಚಿಟ್ಟಿಲ್ಲ. ಏನು ಹೇಳಬೇಕಾದ ಎಲ್ಲವನ್ನೂ ಪ್ರಾಮಾಣಿಕದಿಂದಲೇ ನೇರವಾಗಿ ಹೇಳಿದ್ದೇನೆ. ಸಮಾಜದ ಯಾವುದೇ ವರ್ಗ ಇದನ್ನು ಕೇಳಿದ್ರೂ ಕೂಡ ಅದರ ಬಗ್ಗೆ ಇರುವಂಥ ವಾಸ್ತವ ಸ್ಥಿತಿ ಅದಕ್ಕೆ ಅರಿವಾಗಬೇಕು. ಮತ್ತೆ ಶಾಸ್ತ್ರದಲ್ಲಿರುವಂಥ ವಾಸ್ತವ ಸಂಗತಿ ಏನು ಅನ್ನೋದು ತಿಳಿಬೇಕು. ಆ ಥರ ಏನೂ ಮುಚ್ಚಿಡದೆ ನಾನು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ ಈ ಲೇಖನದಲ್ಲಿ. ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ಈ 3 ಕಂತುಗಳಲ್ಲಿ ಹೇಳಿದ್ದೇನೆ. ಯಾರೂ ದೊಡ್ಡ ದೊಡ್ಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಪೀಠಾಧಿಪತಿಗಳು ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರು ಯಾರೂ ಹೇಳದೇ ಇದ್ದದನ್ನು ನಾನು ಹೇಳಿದ್ದೀನಿ ಅಂತೇನಲ್ಲ. ಹಿಂದಿನವರೆಲ್ಲ ಹೇಳ್ತಾನೇ ಇದ್ರು. ಆದರೆ ಯಾವುದೇ ಸಂಗತಿಯನ್ನು ಆ ಕಾಲಕ್ಕೆ ತಕ್ಕಂತೆ ಮತ್ತೆ ಅಪ್ಡೇಟ್ ಮಾಡಿ ಹೇಳ್ತಾನೇ ಇರಬೇಕಾಗ್ತದೆ. ಅಂಥದ್ದೊಂದು ಅಪ್ಡೇಟ್ ಮಾಡುವ ಕೆಲಸ ಅಷ್ಟೇ ನಂದು. ಉಳಿದವ್ರು ಯಾರಿಗೂ ಹೊಳಿದೇ ಇದ್ದು ನಾನೇನು ಹೊಳ್ಕೊಂಡು ನನಗದು ಹೊಳೆದು ನಾನು ಹೇಳಿದ್ದೇನೆ ಅಂತಲ್ಲ, ಆದರೂ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಒಂದು ವೈಶಿಷ್ಟ್ಯವೂ ಇದರಲ್ಲಿದೆ ಅಂತ ನನಗನ್ನಿಸ್ತದೆ. ಇದನ್ನೆಲ್ಲ ನೀವು ಕೇಳಿ ನೇರವಾಗಿ ಫೋನ್ ಮೂಲಕ, ಲೇಖನಗಳ ಮೂಲಕ, ವಾಟ್ಸಪ್ಗಳ ಮೂಲಕ ಯಾವ ಥರನೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬಹುದು. ಈ ಹಿಂದೆ ಈ ನಮ್ಮ ಪ್ರವಚನಗಳು ಎಲ್ಲೆಲ್ಲಿ ಮುಟ್ತಾ ಇತ್ತಲ್ಲ
ಅದಕ್ಕಿಂತ ಇದು ಹೆಚ್ಚು ಕಡೆ ನನಗೆ ಗೊತ್ತೇ ಆಗೋದಿಲ್ಲ, ಅದು ಯಾರ್ಯಾರೋ ಕೇಳ್ತಿದ್ದಾರೆ, ಕೇಳಿ ಮೆಸೇಜ್ಗಳನ್ನು ಮಾಡ್ತಿದ್ದಾರೆ. ಅವ್ರ ಮುಖಗಳನ್ನೇ ನಾನು ನೋಡಿಲ್ಲ, ಹೆಸರನ್ನು ಕೇಳಲಿಲ್ಲ. ಒಂದು ಸಂತೋಷ ಸಂಗತಿಯೇ. ತುಂಬ ಪ್ರಾಜ್ಞರಾದವರು, ಸಮಾಜದಲ್ಲಿ ಬೇರೆ ಬೇರೆ ಸಾಧನೆಗಳು ಮಾಡಿದವರೆಲ್ಲ ಕೇಳ್ತಿದ್ದಾರೆ. ಅಂಥವ್ರ ಕಡೆಯಿಂದ ನನಗೆ ಪೂರಕವಾದಂಥ ಮಾಹಿತಿ ಬಂದರೆ ನನ್ನ ವಿಚಾರಗಳನ್ನು, ನನ್ನ ಆಚಾರಗಳನ್ನು, ನನ್ನ ಶೈಲಿಯನ್ನು ತಿದ್ದುಕೊಳ್ಳಿಕ್ಕೆ, ವಿಶೇಷತಃ ಇಂಥ ಸೂಕ್ಷ್ಮ ಸಂಗತಿಗಳನ್ನು, ಮಹಾಭಾರತವನ್ನು, ಹರಿಕಥಾಮೃತ ಸಾರವನ್ನು, ಮಧ್ವೀಜಿಯನ್ನು ಆರಾಮಾಗಿ ಹೇಳ್ಬಿಡ್ಬೋದು. ಇಂಥ ಸೂಕ್ಷ್ಮ ಸಂಗತಿಗಳನ್ನು ಹೇಳಲಿಕ್ಕೆ ನನಗೆ ಮತ್ತಷ್ಟು ಕೌಶಲ, ಮತ್ತಷ್ಟು ಜಾಣ್ಮೆ, ಮತ್ತಷ್ಟು ನಯವಂತಿಕೆ ಅದು ಬಂದರೆ ನನಗಿನ್ನೂ ಒಳ್ಳೆಯದೇ. ಈಗಾಗಲೇ ಸಾಕಷ್ಟು ರೂಢಿಸ್ಕೊಂಡಿದ್ದೀನಿ ಅಂತ ಅನಿಸ್ತದೆ. ಆದರೂ ಹಿರಿಯರೆಲ್ಲ ಅದನ್ನು ಹೇಳಿದರೆ ಮತ್ತಷ್ಟು ನಾನು ಅದನ್ನು ಸ್ವಾಗತಿಸ್ತೀನಿ ಅಂತ ಹೇಳಿ ಮಾತನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನನಗೊಂದು ಕಾಳಜಿ ಇದೆ, ನಾನು ಹೇಳ್ತಿರೋದು ಯಾವುದು ಸುಳ್ಳಾಗಬಾರ್ದು ಅಂತೇಳಿ. ಅದಕ್ಕಾಗಿ ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ನಾನು ಹೇಳುವ ಯಾವ ಆಚಾರ ವಿಚಾರವೂ ಸುಳ್ಳಾಗಿ ನಾನು ಅದನ್ನು ಆಚಾರದಲ್ಲಿ ತಂದಿಲ್ಲ ಅನ್ನುವಂಥ ಕಂಪ್ಲೇಂಟ್ ಬರಬಾರ್ದು. ನಾನೇನು ಆಚರಣೆ ಮಾಡ್ತಿದ್ದೇನೆ ಅದನ್ನೇ ಹೇಳ್ತಿದ್ದೀನಿ, ಹೇಳಿದ್ದನ್ನೆಲ್ಲ ಆಚರಣೆ ಮಾಡ್ತಿದ್ದೀನಿ ಅನ್ನುವಂಥ ತೃಪ್ತಿ ನನಗೂ ಇರಬೇಕು ಅಂತ ಹೇಳಿ ಈ ಮಾತನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ.